ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮೇಷರಾಶಿಯವರಿಗೆ ಈ ವಾರ ಗುಪ್ತಧನ ಸಿಗುವಂತಹ ಯೋಗ ಇದೆ. ಕುಂಭರಾಶಿಯವರಿಗೆ ಸಾಕಷ್ಟು ಮೂಲಗಳಿಂದ ಹಣದ ಸುರಿಮಳೆಯೇ ಆಗುತ್ತೆ. ವೃಷಭ ರಾಶಿಯವರಿಗೆ ಕಾಡಲಿದೆಯಾ ಗುಪ್ತ ಶತ್ರು ಕಾಟ. ಧನುರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಹಲವಾರು ರಾಶಿಗಳ ವಾರ ಭವಿಷ್ಯ ಈ ಸಂಚಿಕೆಯಲ್ಲಿದೆ, ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಇದೇ ಏಪ್ರಿಲ್ 20ನೆಯ ತಾರೀಕಿನಿಂದ ಏಪ್ರಿಲ್ 27ರವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ವಾರ ಭವಿಷ್ಯ ಹೇಗಿರಲಿದೆ ಬೆಳಕು ಚೆಲ್ಲುವಂತಹ ಸಣ್ಣ ಪ್ರಯತ್ನ. ಬನ್ನಿ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಅಮ್ಮನವರ ನಾಮಸ್ಮರಣೆ ಆಗುತ್ತೆ. ಅದರ ಜೊತೆಗೆ ವೀಕ್ಷಕರೇ, ನಿಮ್ಮೆಲ್ಲರ ಅನುಕೂಲಕ್ಕಾಗಿ ಯೂಟ್ಯೂಬ್ ಸಂಸ್ಥೆಯವರು ಈ ವಿಡಿಯೋ ಕೆಳಗಡೆ ಒಂದು ಬಟನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಅದೇನಪ್ಪ ಅಂದರೆ ಜಾಯಿನ್ ಎನ್ನುವ ಬಟನ್. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಈ ರೀತಿಯಾದಂಥ ಡಿಫ್ರೆಂಟ್ ಕಂಟೆಂಟನ್ನು ನೀವು ಮಾತ್ರ ಅಂದರೆ ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಒಂದ್ಸಲ ಆ ಬಟನ್ ಒತ್ತೋದಕ್ಕೆ ಮರಿಬೇಡಿ. ಬನ್ನಿ, ತಡ ಮಾಡದೆ ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಏಪ್ರಿಲ್ 20ರಿಂದ 27ರವರೆಗಿನ ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ ನೋಡಿ, ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಶೈನ್ ಆಗುತ್ತೆ. ಚಂದ್ರನ ಸಂಚಾರದಿಂದ ಮಕರ, ಕುಂಭ, ಮೀನದ ಮುಖಾಂತರ ಹಾದು ಹೋಗ್ತಾ ಇದೆ. ಇಲ್ಲಿ ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಇನ್ನರ್ ಒಂದು ಕಷ್ಟವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಜಾಗೃತವಾಗುತ್ತೆ, ದೃಢವಾಗುತ್ತೆ. ನಾನು ಏನೇ ಕಷ್ಟ ಬರಲಿ ನಾನು ಗೆಲ್ತೀನಿ ಅನ್ನುವಂತಹ ಅಚೀವ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತೀರಾ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಶುಕ್ರನ ಸಂಚಾರದಿಂದ ಎಮೋಷ್ನಲ್ ಹೀಲಿಂಗ್ ಆಗುತ್ತೆ. ಇವತ್ತು ನೋಡಿ ಏನಾಗುತ್ತೆ, ನಾವೆಲ್ಲ ದುಡಿದು ದಣಿದು ಕಷ್ಟದಿಂದ ಕೂತಾಗ ಯಾರೋ ಒಬ್ಬರು ನಮಗೆ ಒಂದು ಲೋಟ ನೀರು ಕೊಟ್ಟಾಗ, ಅಥವಾ ಬಿಸಿಲಲ್ಲಿ ದಣದು ಬರ್ತಿರ್ತೀವಿ, ಯಾವುದೋ ಒಂದು ಮರ ಕಾಣಿಸಿದ್ರೆ ತಂಪಾದ ನೆರಳಿರುತ್ತೆ, ಕೂತ್ಕೊಂಡ್ರೆ ಹೇಗಾಗುತ್ತೆ ಮನಸ್ಸಿಗೆ ಒಂಥರ ಹೀಲಿಂಗ್. ಅದರ ಒಂದು ಅದನ್ನು ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಅಥವಾ ನೀವು ಹೊರಗಡೆಯಿಂದ ಬರ್ತೀರಿ ಬಿಸಿಲಲ್ಲಿ, ಬಂದ ತಕ್ಷಣ ಸ್ವಲ್ಪ ಮಜ್ಜಿಗೆ ತಗೊಳ್ಳಿ, ಪಾನಕ ತಗೊಳ್ಳಿ, ನೀರು ತಗೊಳ್ಳಿ, ಈ ರೀತಿಯಾದ ಹೇಳಿದಾಗ ಎಷ್ಟು ಖುಷಿ ಆಗುತ್ತಲ್ಲ. ಅದನ್ನು ಶುಕ್ರ ಗ್ರಹ ಮೇಷರಾಶಿಯವರಿಗೆ ಈ ವಾರ ಎಮೋಷ್ನಲ್ ಹೀಲ್ ಮಾಡುತ್ತೆ, ಅದನ್ನು ನೀವು ಫೀಲ್ ಮಾಡ್ತೀರ. ಇನ್ನು ಗುರುಗ್ರಹ ಮತ್ತು ಶನಿಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ ಫ್ಯಾಮಿಲಿಯಲ್ಲಿ ಸ್ಟೆಬಿಲಿಟಿ ಇರುತ್ತೆ, ಒಳ್ಳೆಯದು ಅಂತ ಹೇಳ್ಬೋದು. ಕರಿಯರಲ್ಲಿ ಹೈ ಎನರ್ಜಿ ಇರುತ್ತೆ, ವೃತ್ತಿ ವ್ಯಾಪಾರದಲ್ಲಿ ಒಳ್ಳೆಯ ಎನರ್ಜಿ, ಒಳ್ಳೆಯ ಸಾಧಿಸ್ತೀರ. ವಿದ್ಯಾರ್ಥಿಗಳಿಗೆ ಶುಭ ಇದೆ, ಹಣಕಾಸು ಚೆನ್ನಾಗಿ ಬರುತ್ತೆ. ಆದರೆ ಸ್ಪೆಕ್ಯುಲೇಷನ್ ಆಗಿರಬಹುದು, ಇಸ್ಪೀಟು, ಜೂಜು, ಆನ್ಲೈನಲ್ಲಿ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಂಥ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡಿ. ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಆಮೇಲೆ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಎನರ್ಜಿ ಲೆವೆಲ್ ಹೈ ಇರುತ್ತೆ. ಯಾವಾಗಲೂ ಒಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಸಾಕಪ್ಪ ಯಾಕೋ ತುಂಬ ಸುಸ್ತಾಗ್ತಾ ಇದೆ ಅನ್ನಿಸ್ತು ಅಂತಂದರೆ ನೀವು ನಿಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡುವಂಥ ಕೆಲಸ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಇನ್ನೊಂದು ಬೇರೆಯ ಆರೋಗ್ಯ ಸಮಸ್ಯೆಗೆ ಕಾರಣ ಆದರೂ ಆಗಲೂಬಹುದು. ಲಕ್ಕಿ ಕಲರ್ ಅಂತ ಬಂದಾಗ ರೆಡ್, ಆರೆಂಜ್ ಇರುತ್ತೆ. ಲಕ್ಕಿ ನಂಬರ್ 1, 9. ಬೆಸ್ಟ್ ದಿನಗಳು ಈ ವಾರದಲ್ಲಿ ಅಂದರೆ ಮಂಗಳವಾರ ಮತ್ತು ಭಾನುವಾರ. ಪೂರ್ವ ದಿಕ್ಕು ಶುಭ. ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ವಾರ ಪೂರ್ತಿ ತಾಮ್ರದ ಲೋಟದಲ್ಲಿ ನೀರನ್ನು ತಗೊಳ್ಳಿ, ಚಿಟಿಕೆ ಕುಂಕುಮ ಹಾಕ್ಕೊಳ್ಳಿ, ಕೆಂಪು ಅಕ್ಷತೆಯನ್ನು ಹಾಕ್ಕೊಳ್ಳಿ,
ಒಂದು ಕೆಂಪು ಹೂವನ್ನು ಹಾಕೊಂಡ್ಬಿಟ್ಟು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ 11 ಬಾರಿ ಓಂ ಆದಿತ್ಯಾಯ ನಮೋ ಓಂ ಆದಿತ್ಯಾಯ ನಮೋ ಓಂ ಆದಿತ್ಯಾಯ ನಮೋ ಅಂತ ಹೇಳ್ತಾ ಹೇಳ್ತಾ ನೀರು ಕೆಳಗಡೆ ಬಿದ್ದುಬಿಡಬೇಕು. ಇದನ್ನು ಮಾಡೋದ್ರಿಂದ ಮೇಷರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, 2 ಮಾತಿಲ್ಲ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಬೊಂಬಾಟಾಗಿರುವಂಥ ವಾರ ಇದಾಗಿರುತ್ತೆ. ಇದೇ ರೀತಿಯ ಶುಭ ಫಲಗಳು ವೀಕ್ಷಕರೇ ನಿಮಗೆ ಬೇಕು ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೀಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ನಿಮಗೆ ಒಂದು ಪವರ್ಫುಲ್ ಯಂತ್ರ ಸಿಗುತ್ತೆ, ಶ್ರೀಚಕ್ರ ಯಂತ್ರ. ಅದನ್ನು ಯಂತ್ರಗಳ ರಾಜ ಅಂತ ಹೇಳ್ತಾರೆ. ಆ ಯಂತ್ರ ಮನೆಯಲ್ಲಿದ್ದರೆ ಸಾಕು, ಆ ಮನೆಗೆ ಯಾವ ರೀತಿ ಸಂಪತ್ತು ಬರುತ್ತೆ ಅಂತಂದರೆ ನೀವು ಬೆಕ್ಕಸ ಬೆರಗಾಗ್ಬಿಡ್ತೀರಾ, ಶಾಕ್ ಆಗ್ತೀರಾ. ಅಷ್ಟು ಹಣವನ್ನು ಅದು ಎಳುತ್ತರುತ್ತೆ. ಆ ಯಂತ್ರ ಬೇಕಾ? ನಿಮ್ಮನ್ನು ಅದು ಸಾಲದಿಂದ ಹೊರಗಡೆ ಕರ್ಕೊಂಬರುತ್ತೆ, ಸೋಲಿನಿಂದ ಹೊರಗಡೆ ಕರ್ಕೊಂಬರುತ್ತೆ. ಆ ಪವರ್ಫುಲ್ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಪ್ರತಿದಿನ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಸಿದ್ಧಿ ಆಗುತ್ತೆ. ಅದು ನಿಮ್ಮ ಹೆಸರನ್ನು ಈಗಲೇ ಕೊಡಿ, 20ರಿಂದ 30 ದಿವಸದಲ್ಲಿ ನಿಮ್ಮ ಮನೆ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ, ಅದನ್ನು ಮನೆಗೆ ತರಿಸ್ಕೊಳ್ಳಿ. ವರ್ಷದೊಳಗಡೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರ ಈ ವಾರದ ಅಂದರೆ ಏಪ್ರಿಲ್ 20ರಿಂದ 27ರವರೆಗೆ ಏನೆಲ್ಲ ಗ್ರಹಗತಿಗಳ ಸಂಚಾರ ಇದೆ, ಏನೆಲ್ಲ ಫಲಾಫಲ ಇದೆ ನೋಡುವ ಸಣ್ಣ ಪ್ರಯತ್ನ. ಇಲ್ಲಿ ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಪ್ಲ್ಯಾನಿಂಗ್ ಪಕ್ಕ ಮಾಡ್ಕೋತೀರಾ ಈ ವಾರ, ಡೌಟ್ ಇಲ್ಲ. ಈ ಕೆಲಸ ನಾನು ಮಾಡ್ತೀನಿ, ಮಾಡೇ ತೀರ್ತೀನಿ, ಗೆದ್ದೆ ನೋಡಿ ನಾನು ಸಾಧಿಸಿ ತೋರಿಸ್ತೀನಿ ಅನ್ನುವ ಹಠ ಈ ರಾಶಿಯವರಿಗೆ ಬರುತ್ತೆ. ಚಂದ್ರನ ಸಂಚಾರ ಮಕರ ಕುಂಭ ಮೀನದ ಮುಖಾಂತರ ಹೋಗೋದ್ರಿಂದ ನಿಮ್ಮ ಕರಿಯರಲ್ಲಿ ಏನಿದೆ, ಕಾಂಗ್ರ್ಯಾಚುಲೇಷನ್ಸ್, ಗುಡ್ ನ್ಯೂಸ್, ನಿಮಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವಂಥ ಯೋಗ ಇದೆ. ಬುಧನ ಸಂಚಾರದಿಂದ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಹೊಸ ಸೋಷಿಯಲ್ ನೆಟ್ವರ್ಕಿಂಗ್, ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಇನ್ನು ಮಂಗಳ ಗ್ರಹ ಕುಂಭದಲ್ಲಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ನಿಮಗೆ ಒಂದು ಎಂಬಿಷನ್ ಬರುತ್ತೆ, ಹೊಸ ಕನಸುಗಳು, ಆ ಕನಸಿಗೆ ರೆಕ್ಕೆಗಳು ಬರುತ್ತೆ, ಸಾಧನೆಗೆ ಮುಂದಾಗ್ತೀರಾ, ಸಾಧಿಸ್ತೀರಾ. ಆದರೆ ಸ್ವಲ್ಪ ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರುಗಳು ಹುಟ್ಕೊಳ್ಳುವಂಥ ಸಾಧ್ಯತೆ ಇದೆ, ಅದನ್ನು ನೋಡ್ಕೊಳ್ಳಿ. ಗುರುಗ್ರಹ ಮತ್ತು ಶನಿಗ್ರಹದ ಸಂಚಾರದಿಂದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ. ಲಾಂಗ್ ಟರ್ಮ್ ಗೋಲ್ಗಳನ್ನು ಹಾಕೋತೀರಾ, ಅವುಗಳನ್ನು ನನಸು ಮಾಡೋದಕ್ಕೆ ಕಾರ್ಯಪ್ರವೃತ್ತರಾಗ್ತೀರಾ. ಇನ್ನು ಹಣಕಾಸು ಸ್ಟೇಬಲ್ ಆಗಿ ಬರುತ್ತೆ, ಸಡನ್ನಾಗಿ ಬರೋದಿಲ್ಲ ಅಥವಾ ಬರೋದೇ ಇಲ್ಲ ಅಂತೇನಿಲ್ಲ, ಸ್ಟೇಬಲ್ ಆಗಿ ಒಂದು ಸ್ಮೂತ್ ಆ್ಯಂಡ್ ಸ್ಟಡಿ ಫ್ಲೋ ಇರುತ್ತೆ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಮನೆಯಲ್ಲಿ ಒಂದು ಸ್ವಲ್ಪ ಯಾಕೋ ಬಿಗುವಿನ ಕಿರಿಕಿರಿ, ಜಗಳದ ವಾತಾವರಣ ಆಗಬಹುದು. ಅವುಗಳನ್ನು ಜಾಣ್ಮೆಯಿಂದ ಹ್ಯಾಂಡಲ್ ಮಾಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಓವರ್ ಥಿಂಕಿಂಗ್ ಇರುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಕೂಲಾಗಿ, ಇಮ್ಮಿಡಿಯೇಟ್ಲಿ ಸಡನ್ ರಿಯಾಕ್ಟ್ ಮಾಡಬೇಡಿ, ಜಗಳಕ್ಕೆ ಮುಂದಾಗಬೇಡಿ. ಏನಾದರೂ ಅನಾವಶ್ಯಕ ವಿಚಾರ ಇದ್ದರೆ ಈ ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಬಿಡುವಂಥ ವ್ಯವಸ್ಥೆ ಮಾಡಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಈ ವಾರಕ್ಕೆ ಬಿಳಿ ಮತ್ತು ಲೈಟ್ ಬ್ಲೂ ಬಣ್ಣ ಶುಭ. ನಂಬರ್ 6, 2 ಶುಭ ಇರುತ್ತೆ. ಶುಕ್ರವಾರ, ಬುಧವಾರ ಶುಭ. ಉತ್ತರ ದಿಕ್ಕು ಶುಭ ಇರುತ್ತೆ. ದೇವಾಲಯಗಳಲ್ಲಿ ಬರುವಂತಹ ಗುರುವಾರ 1 kg ಅಕ್ಕಿ, 1 kg ಸಕ್ಕರೆ, 1 kg ಉಪ್ಪು, ಈ 3 ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗತ್ತೆ. ಅರ್ಧಕ್ಕೆ ಯಾವುದೋ ಕೆಲಸಗಳು ನಿಂತ್ಕೋತಾ ಇದೆ ಈ ರಾಶಿಯವ್ರದ್ದು, ಅದೆಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಪವಮಾನ ಜಗದ ಪ್ರಾಣ ಕನಕದಾರ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಜೀತ್ ಮೀಡಿಯಾ ಪವಮಾನ ಜಗದ ಪ್ರಾಣ, ಜೀತ್ ಮೀಡಿಯಾ ಕನಕದಾರ ಅಂತ ಟೈಪ್ ಮಾಡಿ, ಬರುತ್ತೆ ಸ್ತೋತ್ರಗಳು. ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ, ಶುಭ ಫಲಗಳು ನಿಮ್ಮದಾಗತ್ತೆ. ಇದೇ ರೀತಿ ಶುಭ ಫಲಗಳು ವೃಷಭ ರಾಶಿಯವರಿಗೆ ಜೀವನ ಪರ್ಯಂತ ಬೇಕು ಅಂದರೆ, ಪ್ರತಿದಿನ ಲಕ್ಷ್ಮೀ ಪ್ರಾಪ್ತಿ ಯೋಗ, ನಿರಂತರ ಹಣಕಾಸು ನಿಮ್ಮನ್ನು ಹುಡುಕಿ ಬರಬೇಕು ಅಂತಂದರೆ, ಕೆಲಸ ಕಾರ್ಯ ಚೆನ್ನಾಗಿ ನಡೀಬೇಕು ಅಂತಂದರೆ, ಸಮಾಜದಲ್ಲಿ ಒಳ್ಳೆಯ ಪ್ರತಿಷ್ಠಿತ ಸ್ಥಾನಮಾನದಲ್ಲಿ ಉನ್ನತ ಶ್ರೀಮಂತಿಕೆ ಬರಬೇಕು ಅಂತಂದರೆ ಶ್ರೀಚಕ್ರ ಯಂತ್ರ ಪೂಜೆ ಮಾಡಬೇಕು ವೀಕ್ಷಕರೇ. ಶ್ರೀಚಕ್ರ ಯಂತ್ರ ನಮ್ಮ ಹತ್ರ ಸಿಗುತ್ತೆ ಜೀತ್ ಮೀಡಿಯಾದಲ್ಲಿ. ಪ್ರತಿದಿನ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಟ್ಟು ಪೂಜೆ ಮಾಡಿಸ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಇನ್ನೊಮ್ಮೆ ಡಿಸ್ಪ್ಲೇ ಮಾಡ್ತೀನಿ. ಈಗಲೇ ಶ್ರೀಚಕ್ರ ಯಂತ್ರ ಬೇಕು ಅಂತ ಮೆಸೇಜ್ ಮಾಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಇದೇ ಏಪ್ರಿಲ್ 20ರಿಂದ 27ರವರೆಗೆ ಮಿಥುನ ರಾಶಿಯಲ್ಲಿ ಯಾವೆಲ್ಲ ಬದಲಾವಣೆಗಳು, ಯಾವೆಲ್ಲ ಘಟನಾವಳಿಗಳು ನಡೀಬೋದು ಅನ್ನೋದನ್ನು ನೋಡಲಿಕ್ಕಾಗಿ ಸೂರ್ಯ ಮೇಷರಾಶಿಯಲ್ಲೇ ಇನ್ನೂ ಸ್ಥಿತವಾಗಿರೋದ್ರಿಂದ ಗೇನ್ಸ್ ಇರುತ್ತೆ. ಒಳ್ಳೆಯ ಹಣಕಾಸು, ನೆಟ್ವರ್ಕಿಂಗ್, ಹೊಸ ಸ್ನೇಹಿತರ ಪರಿಚಯ,
ಆಮೇಲೆ ಚಂದ್ರನ ಸಂಚಾರ ಮಕರ ಕುಂಭ ಮೀನದ ಮುಖಾಂತರ ಹೋಗೋದ್ರಿಂದ ಗೇನ್ಸ್ ಇರುತ್ತೆ, ಪಬ್ಲಿಕ್ ಇಮೇಜ್ ಜಾಸ್ತಿ ಆಗುತ್ತೆ. ಯಾವೆಲ್ಲ ಮಿಥುನ ರಾಶಿಯವರು ನೀವು ಸೆಲೆಬ್ರಿಟೀಸ್ಗಳಿದ್ದೀರಿ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕ್ರೀಡಾಪಟುಗಳಿದ್ದೀರಿ, ಜನ ನೋಡಿದರೆ ನಿಮ್ಮನ್ನ ಗುರ್ತು ಹಿಡಿತಾರೆ. ಅಂತಹ ಒಂದು ಪಬ್ಲಿಕ್ ಸೆಕ್ಟ್ರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದರೆ, ಅಂದರೆ ಪಬ್ಲಿಕ್ ಇಮೇಜ್ ಆಗಿದ್ದರೆ ನಿಮಗೆ ಇನ್ನೂ ಬೂಸ್ಟ್ ಸಿಗುತ್ತೆ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಆದರೆ ಡಾಕ್ಯುಮೆಂಟೇಷನ್ಗೆ ಏನೋ ರಾಂಗ್ ಸೈನ್ ಮಾಡಿ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೋತೀರ. ಶುಕ್ರನ ಸಂಚಾರದಿಂದ ಕರಿಯರ್ ಗ್ರೋತ್ ಆಗುತ್ತೆ, ಇನ್ಕ್ರಿಮೆಂಟ್ ಪ್ರಮೋಷನ್ ಆಗುವಂಥ ಸಾಧ್ಯತೆ ಇದೆ. ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಲಿಟಿಗೇಷನ್ಗಳು, ಕೋರ್ಟ್ ಕಚೇರಿ ಅಲೆದಾಟ ಬರಬಹುದು. ಅದೇ ರೀತಿ ಕೆಲಸ ಕಾರ್ಯಗಳಲ್ಲಿ ಹೊಸ ಅವಕಾಶಗಳು ಹುಡುಕಿ ಬರಬಹುದು, ಮದುವೆ ಸೆಟ್ ಆಗುವಂಥ ಸಾಧ್ಯತೆ ಇದೆ, ಸಂತಾನ ಪ್ರಾಪ್ತಿಗೆ ಶುಭ ಸಮಾಚಾರ ಕೂಡ ಬರಬಹುದು. ತದನಂತರ ಆರೋಗ್ಯ ಅಂತ ಬಂದಾಗ ಈ ವಾರ ಸ್ಟ್ರೆಸ್ ಇರುತ್ತೆ, ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ. ಮನೆಯಲ್ಲಿ ಒಂದು ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ಗಳಿಂದ ಗಂಡ ಹೆಂಡತಿ ಮಧ್ಯೆ ಒಂಚೂರು ವಾದ ವಿವಾದಕ್ಕೆ ದಾರಿ ಮಾಡಿಕೊಡ್ಬೋದು. ಏನ್ರಿ ನೀವು ನಮ್ಮ ಕಡೆ ನೋಡ್ತಾನೂ ಇಲ್ಲ, ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ, ಹೆಂಡತಿ ಮಕ್ಕಳನ್ನ ಮಾತಾಡಿಸ್ತಾ ಇಲ್ಲ, ಈ ರೀತಿಯಾದಂಥದ್ದು. ಪಾಪ ಏನು ಮಾಡಬೇಕು, ಯಾಂತ್ರಿಕ ಒತ್ತಡದ ಜೀವನದಲ್ಲಿ ಈ ದಿನಮಾನಗಳೇ ಹಾಗೆ, ಎಲ್ಲರೂ ಅರ್ಥ ಮಾಡಿಕೊಂಡು ಸಾಗೋದು ಒಳಿತು ಅಂತ ಅನಿಸುತ್ತೆ. ಅದೇ ರೀತಿ ಹಾಗಂತ ಹೇಳಿ ಫ್ಯಾಮ್ಲಿನ ಇಗ್ನೋರ್ ಮಾಡಬಾರ್ದು, ಎಲ್ಲರೂ ಫ್ಯಾಮ್ಲಿಗೆ ಟೈಮ್ ಕೊಡಬೇಕಾಗತ್ತೆ. ಇದರದ್ದು ಮೇನ್ ರಹಸ್ಯ ಸೂತ್ರ ಏನು ಅಂತಂದರೆ ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ಲೈಫ್, ಫ್ಯಾಮ್ಲಿ ಮತ್ತು ಕರಿಯರ್ ಲೈಫನ್ನು ಬ್ಯಾಲೆನ್ಸ್ ಮಾಡುವಂಥ ಆರ್ಟ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಹಸಿರು ಶುಭ, ನಂಬರ್ 5, 3 ಲಕ್ಕಿ ನಂಬರ್ ಇರುತ್ತೆ. ಬುಧವಾರ ಶುಕ್ರವಾರ ಶುಭ, ಉತ್ತರ ದಿಕ್ಕು ಬಹಳ ಶುಭ. ಇನ್ನು ರೆಮಿಡೀಸ್ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಬರುವಂತಹ ಶುಕ್ರವಾರ ಈ ರಾಶಿಯವರು ಮಾತೆ ಮಹಾಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಎದುರುಗಡೆ ಒಂದು ಮಣ್ಣಿನ ಹಣತೆಯಲ್ಲಿ ಹತ್ತಿಯ 2 ಜೋಡಿ ಬತ್ತಿಯನ್ನು ತಗೊಂಡು ತುಪ್ಪದ ದೀಪ ಬೆಳಗಿ 2 ಮಣ್ಣಿನ ಹಣತೆಯನ್ನು ಬೆಳಗಿಸ್ಬೇಕಾಗತ್ತೆ. ಬೆಳಗಿಸಿ ಶ್ರೀಮ್ ಅನ್ನುವ ಬೀಜ ಮಂತ್ರ 108 ಸಲ ಹೇಳಿ. ಹಣ ಹೆಂಗೆ ಬರುತ್ತೆ ನೀವೇ ನನಗೆ ಹೇಳ್ತೀರಾ. ಇದೇ ರೀತಿ ಹಣ ನಿಮ್ಮನ್ನು ಹುಡುಕಿ ಬರಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ ವೀಕ್ಷಕರೇ. ನಾನೇ ನನ್ನ ಕೈಯಾರೆ ಪ್ರತಿದಿನ ಲಕ್ಷ್ಮೀ ಕುಬೇರ ಯಾಗ ಮಾಡಿಸಿ ಸಿದ್ಧಿ ಮಾಡಿಸಿರ್ತೀನಿ. ಅದು ನಿಮ್ಮ ಮನೆಗೆ 30 ರಿಂದ 40 ದಿವಸದೊಳಗಡೆ ಬರುತ್ತೆ. ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದು ಸಾಕು, ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಮದುವೆ ಸೆಟ್ ಆಗ್ತಾ ಇಲ್ಲ, ಜೀವನದಲ್ಲಿ ಏಳಿಗೆ ಇಲ್ಲ, ಸಾಕಷ್ಟು ಕಷ್ಟ ಇದೆ ಅಂತ ನಿಮ್ಮ ಕಂಪ್ಲೇಂಟ್ಸ್ ಇದ್ದರೆ ಅದಕ್ಕೆ ರಾಮಬಾಣದಂತೆ ಅದನ್ನ ಕಳಿಸ್ಕೊಡ್ತೀನಿ. ಬರಲಿ ನೋಡಿ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ, ಜೀವನ ಹೇಗೆ ಬದಲಾಗುತ್ತೆ ನೋಡಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಇದೇ ಏಪ್ರಿಲ್ 20 ರಿಂದ 27ರವರೆಗೆ ಸೂರ್ಯನ ಸಂಚಾರ ಮೇಷರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಕರಿಯರ್ನಲ್ಲಿ ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ, ಪಬ್ಲಿಕ್ ಇಮೇಜ್ ಜಾಸ್ತಿ ಆಗುತ್ತೆ. ಚಂದ್ರನ ಸಂಚಾರದಿಂದ ಕುಂಭ, ಮಕರ, ಮೀನದ ಮುಖಾಂತರ ಹಾದು ಹೋಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಪ್ರಗತಿ ಆಗುತ್ತೆ. ತದನಂತರ ಒಂದೇನು ಮಾಡಬೇಕು ಅಂದರೆ ಕರ್ಕ ರಾಶಿಯವರು ಈ ವಾರ ನಿಮ್ಮ ಗುಟ್ಟನ್ನು ಬಿಟ್ಟು ಕೊಡಬೇಡಿ. ಆ ಸೀಕ್ರೆಟ್ಸ್ಗಳನ್ನು ಹೇಳಿಬಿಟ್ರೆ ನಿಮ್ಮ ಶತ್ರುಗಳು ಅದನ್ನು ಬಂಡವಾಳ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯ ಹಾಳು ಮಾಡ್ತಾರೆ. ಅದರ ಬಗ್ಗೆ ನೀವು ಜಾಗೃತಿಯಾಗಿರ್ಬೇಕಾಗುತ್ತೆ. ಇನ್ನು ಬುಧ ಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲ ಕಡೆಗಳಿಂದ ಕೂಡ ಪ್ರಶಂಸೆ ಬರುತ್ತೆ. ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಯಾರು ಮಾಧ್ಯಮ ಕ್ಷೇತ್ರದಲ್ಲಿದ್ದೀರಿ, ಚಲನಚಿತ್ರ ನಟರಿದ್ದೀರಿ, ಧಾರಾವಾಹಿ ನಟ ನಟಿಯರಿದ್ದೀರಿ, ನ್ಯೂಸ್ ರೀಡರ್ಗಳಿದ್ದೀರಿ, ಆಮೇಲೆ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುವಂಥ ಆ್ಯಂಕರ್ಸ್ಗಳಿದ್ದೀರಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದೀರಿ, ಕರ್ಕಾಟಕ ರಾಶಿಯವರಿಗೆ ಈ ವಾರ ಬಹಳ ಪ್ರಶಂಸೆ ಬರುತ್ತೆ, ಬರೆದಿಟ್ಕೊಳ್ಳಿ. ಇನ್ನು ಶುಕ್ರ ಗ್ರಹದ ಸಂಚಾರದಿಂದ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ, ಚಾರ್ಮ್ ಬರುತ್ತೆ, ಗೈಡೆನ್ಸ್ ಸಿಗುತ್ತೆ, ಹಣಕಾಸು ಅಟ್ರಾಕ್ಷನ್ ಆಗುತ್ತೆ. ಇನ್ನು ಮಂಗಳ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ಬೋದು, ಅದರ ಬಗ್ಗೆ ಜಾಗೃತಿ ಇರಲಿ. ಇನ್ನು ದಾಂಪತ್ಯ ಅಂತ ನೋಡ್ಲಿಕ್ಕೆ ಬಂದಾಗ, ರಿಲೇಷನ್ಶಿಪ್ ಅಂತ ನೋಡ್ಲಿಕ್ಕೆ ಬಂದಾಗ ಹಾರ್ಮನಿ ಇರುತ್ತೆ, ಅಂದರೆ ಎಲ್ಲವೂ ಚೆನ್ನಾಗಿರುತ್ತೆ, ಸಪೋರ್ಟ್ ಇರುತ್ತೆ, ಮಕ್ಕಳು ಮನಸ್ಸಿಗೆ ಮುದ ಕೊಡ್ತಾರೆ, ಅವರು ಸ್ಟಡಿಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿತಾರೆ, ಸ್ಪೋರ್ಟ್ಸಲ್ಲಿ ಮೆಡಲ್ಸ್ಗಳನ್ನು ಗಳಿಸ್ತಾರೆ. ಒಟ್ಟಲ್ಲಿ ಈ ರಾಶಿಯ ದಂಪತಿಗಳಿಗೆ ಮಕ್ಕಳಿಂದ ಬಹಳ ಖುಷಿ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ, ಅದನ್ನು ಸ್ವಲ್ಪ ಜಾಣ್ಮೆಯಿಂದ ಹ್ಯಾಂಡಲ್ ಮಾಡ್ಕೊಳ್ಳಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಿಳಿ ಮತ್ತು ತಿಳಿ ನೀಲಿ ಬಣ್ಣ ಶುಭ, ನಂಬರ್ 2, 7 ಶುಭ. ಸೋಮವಾರ ಮತ್ತು ಗುರುವಾರ ಶುಭ ಇರುತ್ತೆ. ನಾರ್ತ್ ಈಸ್ಟ್ ಅತ್ಯಂತ ಶುಭ ದಿಕ್ಕಿರುತ್ತೆ. ಈ ವಾರದ ರೆಮಿಡಿ ಅಂತ ಬಂದಾಗ ನೀವು ದೇವಾಲಯಗಳಲ್ಲಿ ನೋಡಿ, ಈ ಬರುವಂಥ ಗುರುವಾರ ಅಕ್ಕಿ, ಸಕ್ಕರೆ, ಉಪ್ಪು ಈ 3 ಬಿಳಿಯ ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ
ಅತ್ಯಂತ ಹೆಚ್ಚಿನ ಶುಭ ಫಲ ನಿಮಗೆ ಸಿಗುತ್ತೆ. ಏನಾದರೂ ಬ್ಲಾಕೇಜಸ್ ಇದ್ದರೆ ಅದೆಲ್ಲ ತೊಡೆದು ಹೋಗುತ್ತೆ. ವೀಕ್ಷಕರೇ, ಇದೇ ರೀತಿ ನಮ್ಮ ಜೀವನದಲ್ಲಿ ಬ್ಲಾಕೇಜಸ್ ತೊಡೆದು ಹೋಗಬೇಕು, ಎಲ್ಲ ಒಳ್ಳೇದಾಗಬೇಕು ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ. ಅದಕ್ಕೆ ಎಷ್ಟು ಪವರ್ ಇರುತ್ತೆ ಅಂತಂದರೆ, ಅದನ್ನು ಮನೆಗೆ ತಂದು ಪೂಜೆ ಮಾಡಿದರೆ ಸಾಕು, ವರ್ಷ ತುಂಬೋದ್ರೊಳಗಡೆ ನಿಮ್ಮ ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ವಾಹನ ಕೊಂಡ್ಕೊಳ್ತೀರಾ, ಇನ್ಕ್ರಿಮೆಂಟ್ ಆಗುತ್ತೆ, ಕೆಲಸ ಇಲ್ದವ್ರಿಗೆ ಕೆಲಸ ಸಿಗುತ್ತೆ, ಕೆಲಸ ಇದ್ದವ್ರಿಗೆ ಪ್ರಮೋಷನ್ ಆಗುತ್ತೆ, ಅದ್ಭುತವಾದಂಥ ಪ್ರಗತಿ. ಅದು ಮನೆಯಲ್ಲಿತ್ತು ಅಂದರೆ ಯಾವ ಶತ್ರುಕಾಟ ನಿಮ್ಮ ಮನೆಗೆ ಬಾಧೆ ತಟ್ಟೋದಿಲ್ಲ, ಮಾಟ ಮಂತ್ರ ತಂತ್ರ ಶಕ್ತಿ ಒಳಗಡೆ ಬರೋದಿಲ್ಲ. ಅಂಥ ಪವರ್ಫುಲ್ ಶ್ರೀಚಕ್ರ ಯಂತ್ರ ಸಾಲದಿಂದ ಹೊರಗಡೆ ತರುತ್ತೆ, ಸೋಲಿನಿಂದ ಗೆಲುವಿನ ಕಡೆ ಮುಖ ಮಾಡಿಸುತ್ತೆ, ಸಾಕಷ್ಟು ಹಣ ಮನೆಗೆ ಎಳೆದು ತರುತ್ತೆ. ಅಂಥ ಶ್ರೀಚಕ್ರ ಯಂತ್ರ ನಿಮ್ಗೆ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ನಿಮ್ಮ ಹೆಸರನ್ನು ಆ ನಂಬರ್ಗೆ ವಾಟ್ಸಪ್ ಮಾಡಿ 30ರಿಂದ 40 ದಿವಸದಲ್ಲಿ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದೇ ಏಪ್ರಿಲ್ 20ರಿಂದ 27ರವರೆಗೆ ಗ್ರಹಗತಿಗಳ ಸಂಚಾರದ ಅನುಕೂಲದ ಪ್ರಕಾರ ಸೂರ್ಯ ಇನ್ನೂ ಮೇಷರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದ ಅದೃಷ್ಟ, ಹೈಯರ್ ಲರ್ನಿಂಗಿಗೆ ಮತ್ತು ನಿಮ್ಮ ಸ್ಕಿಲ್ಸ್ಗಳನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಆಶೀರ್ವಾದ ಸೂರ್ಯನಿಂದ ಸಿಗುತ್ತೆ ಅಂತ ಹೇಳ್ಬೋದು. ಚಂದ್ರ ಮಕರ, ಕುಂಭ, ಮೀನದ ಮುಖಾಂತರ ಹಾದು ಹೋಗ್ತಾ ಇರೋದ್ರಿಂದ ಒಂದು ಒಳ್ಳೆಯ ಎಮೋಷ್ನಲ್ ಸಪೋರ್ಟ್ ಸಿಗುತ್ತೆ. ಫ್ಯಾಮಿಲಿ ಮೆಂಬರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಸಿಗುತ್ತೆ. ಏನೇ ಕೆಲಸ ಮಾಡಿದರೂ ಕೂಡ ಚಂದ್ರನ ಆಶೀರ್ವಾದ ಈ ವಾರ ನಿಮ್ಮ ಮೇಲಿರುತ್ತೆ. ಬುಧನ ಸಂಚಾರದಿಂದ ಈ ವಾರ ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ಅವಘಡಗಳು, ವೇರಿಯೇಷನ್ ಆಗುವಂಥ ಸಾಧ್ಯತೆ, ಇಮೇಲ್, ವಾಟ್ಸಪ್ ಮೆಸೇಜ್ ಈ ರೀತಿಯಾದಂಥ ಸಂವಹನಗಳಲ್ಲಿ ಜಾಗ್ರತೆ, ಡಾಕ್ಯುಮೆಂಟಿಗೆ ಸಹಿ ಮಾಡಬೇಕಾದ್ರೂ ಕೂಡ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಇನ್ನು ಶುಕ್ರನ ಸಂಚಾರದಿಂದ ನಿಮಗೆ ಫೈನಾನ್ಷಿಯಲಿ ತುಂಬ ಅಬಂಡೆನ್ಸ್ ಇರುತ್ತೆ, ಹೆಲ್ತ್, ವೆಲ್ತ್ ಎಲ್ಲವೂ ನಿಮ್ಮತ್ತ ಹರಿದು ಬರುತ್ತೆ. ಇನ್ನು ಮಂಗಳನ ಸಂಚಾರದಿಂದ ಸ್ವಲ್ಪ ಈಗೋ ಕ್ಲಾಶ್ ಆಗ್ಬೋದು, ಅದನ್ನು ನೋಡ್ಕೊಳ್ಳಿ. ಗುರುಗ್ರಹದ ಸಂಚಾರದಿಂದ ಕರಿಯರ್ ಗ್ರೋತ್ ಇರುತ್ತೆ. ಶನಿ ಗ್ರಹದ ಸಂಚಾರದಿಂದ ರಿಲೇಷನ್ಶಿಪ್ಪಲ್ಲಿ ಅತ್ಯಂತ ಮಧುರತೆ ಇರುತ್ತೆ. ಇನ್ನು ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ ಇರಬಹುದು, ರೆಸ್ಪಾನ್ಸಿಬಿಲಿಟಿಯಿಂದ ಆ ಕಡೆ ಓಡಾಟ ಈ ಕಡೆ ಓಡಾಟ ಎಲ್ಲವನ್ನು ನಿಭಾಯಿಸುವಂತಹ ಒಂದು ಅನಿವಾರ್ಯದಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗುತ್ತೆ. ತುಂಬ ದೈಹಿಕ ಮಾನಸಿಕ ಒತ್ತಡಗಳೂ ಇರುತ್ತೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಗೋಲ್ಡ್ ಮತ್ತು ಆರೆಂಜ್ ಕಲರ್ ಶುಭ, ನಂಬರ್ 1, 4 ಶುಭ ಇರುತ್ತೆ. ಭಾನುವಾರ, ಗುರುವಾರ ಶುಭ ಮತ್ತು ಪೂರ್ವ ದಿಕ್ಕು ಅತ್ಯಂತ ಶುಭ ಇರುತ್ತೆ. ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಬರುವಂತಹ ಗುರುವಾರ ಅಕ್ಕಿ ಮತ್ತು ಬೆಲ್ಲವನ್ನು ದಾನ ಮಾಡೋದು ಅತ್ಯಂತ ಶುಭ ಫಲ. ಇದನ್ನು ಇನ್ನೂ ಹೆಚ್ಚಿನ ಈ ವಾರದ ಶುಭ ಫಲಗಳನ್ನು ಎನ್ಹ್ಯಾನ್ಸ್ ಮಾಡ್ಕೋಬೇಕು ಗುರುಗಳೇ ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ, ಪೌಮಾನ ಜಗದ ಪ್ರಾಣ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕನಕದಾರ ಸ್ತೋತ್ರ, ಹೀಗೆ ವೆರೈಟಿ ಸ್ತೋತ್ರಗಳನ್ನು, ದೇವರ ನಾಮಗಳನ್ನು, ಆಮೇಲೆ ನಿಮಗೋಸ್ಕರ ಭಗವಂತನ ಕೃಪೆ ಆಗೋದಕ್ಕೆ ಅಪ್ಲೋಡ್ ಮಾಡಿರ್ತೀವಿ. ಅವುಗಳನ್ನು ಸರ್ಚ್ ಮಾಡಿ, ಜೀತ್ ಮೀಡಿಯಾದಲ್ಲಿ ಎಲ್ಲ ಸಿಗುತ್ತೆ. ಬೆಳಗ್ಗೆ ಸಂಜೆ ನಿಮಗೆ ಯಾವುದಾಗತ್ತೆ ಅದನ್ನು ಕೇಳಿ, ಮನೆಯಿಂದ ಹೊರಡಿ, ಮನೆಯಲ್ಲಿರೋರು ಕೇಳಿ, ಹೆಚ್ಚಿನ ಶುಭ ಫಲ ನಿಮ್ಮದಾಗತ್ತೆ. ಇದೇ ರೀತಿ ಸಿಂಹರಾಶಿಯವರಿಗೆ ವೀಕ್ಷಕರೇ ಇನ್ನೂ ಹೆಚ್ಚಿನ ಫಲಗಳು ಬೇಕು ಅಂತಂದರೆ ನೀವೇನು ಮಾಡಬೇಕು, ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಯಂತ್ರ ಅಂತ ಸಿಗುತ್ತೆ, ಅದನ್ನು ಮನೆಗೆ ತರಿಸ್ಕೊಳ್ಳಿ ವೀಕ್ಷಕರೇ. ಸಿಂಹರಾಶಿಯವರಿಗೆ ಅದು ಆಗಿ ಬರುವಂಥದ್ದು. ಯಾಕೆ ಅಂತಂದರೆ ಶ್ರೀಚಕ್ರ ಯಂತ್ರ ಅನ್ನೋದೊಂದು ಮನೆಯಲ್ಲಿದ್ದರೆ ಸಾಕು, ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ಎಲ್ಲವೂ ಕೂಡ ಮಂಜಿನಂತೆ ಕರಗುತ್ತೆ. ಕೈಯಲ್ಲಿ ಹಣ ಉಳಿತಾ ಇಲ್ವಾ, ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಶಿ ಹಣದ ಮಳೆಯೇ ಆಗುತ್ತೆ. ಯಾಕೆಂದರೆ ಶ್ರೀಚಕ್ರ ಯಂತ್ರ ಎಲ್ಲಿರುತ್ತೆ ಅಲ್ಲಿ ಅಬಂಡನ್ಸ್, ಹೆಲ್ತ್, ವೆಲ್ತ್ ಎಲ್ಲವೂ. ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಕರ್ಕೊಂಬರುತ್ತೆ ನಿಮ್ಮನ್ನು ಅದು. ಆಮೇಲೆ ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ನೀವು ಕೇಳಿದ್ದನ್ನು ಕೊಡುವಂಥ ಅಕ್ಷಯ ಪಾತ್ರೆ ಅದು. ಶ್ರೀಚಕ್ರ ಯಂತ್ರ ನೋಡಿಲ್ಲ ಗುರುಗಳೇ, ಎಲ್ಲಿ ಸಿಗುತ್ತೆ ಅಂತೀರಾ? ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ನೀವು ಈಗಲೇ ಹೆಸರು ಕೊಡಿ, ನಿಮ್ಮ ಹೆಸರು, ನಿಮ್ಮ ಮನೆಯವರ ಹೆಸರು, 30ರಿಂದ 40 ದಿವಸದಲ್ಲಿ ಸಿದ್ಧೆ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಅದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದೇ ಏಪ್ರಿಲ್ 20ರಿಂದ 27ನೆಯ ತಾರೀಕಿನವರೆಗೆ ಯಾವೆಲ್ಲ ಗ್ರಹ ಸಂಚಾರದಿಂದ ಏನೆಲ್ಲ ಫಲಾಫಲಗಳಿದೆ ನೋಡೋಣ. ನೋಡಿ, ಸೂರ್ಯ ಮೇಷರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವ್ಯವಹಾರದ ಕುರಿತು ಜಾಗೃತಿಯಾಗಿರಬೇಕು ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಸೂರ್ಯನ ಸಂಚಾರ ಮೇಷರಾಶಿಯಲ್ಲಿ ಒಂದು ರೀತಿಯ
ಟ್ರಾನ್ಸ್ಫರ್ಮೇಷನನ್ನು ತರುತ್ತೆ. ಜೀವನದಲ್ಲಿ ಯಾವುದೋ ಪರಿವರ್ತನೆ, ಒಂದು ಹೊಸ ಬದಲಾವಣೆ, ಒಂದು ಹೊಸ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಡೀಪ್ ಆಗಿ ಥಿಂಕ್ ಮಾಡಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದು ಸೂಕ್ತ. ನೀವು ಹರಿಬರಿ ಅರ್ಜೆಂಟಾಗಿ ನಿರ್ಧಾರಗಳನ್ನು ಬೇಗ ನಾವು ನಿರ್ಧಾರಗಳನ್ನು ತಗೊಂಡ್ವಿ, ಕೈ ಸುಟ್ಕೊಂಡ್ವಿ, ಈ ಒಂದು ವಾತಾವರಣ ನಿರ್ಮಾಣ ಮಾಡ್ಕೋಬೇಡಿ ಎನ್ನುವಂತಹ ಸೂಚನೆ ಈ ಒಂದು ಮೇಷರಾಶಿಯಲ್ಲಿ ಸ್ಥಿತನಾಗಿರುವಂತಹ ಸೂರ್ಯನ ಸಂಚಾರ ಈ ರಾಶಿಯವರಿಗೆ ತೋರಿಸುತ್ತೆ. ಅದೇ ರೀತಿ ಚಂದ್ರನ ಸಂಚಾರ ಮಕರ, ಕುಂಭ, ಮೀನದ ಮುಖಾಂತರ ಹಾದು ಹೋಗೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಅಂತ ತೋರಿಸುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಕಾಗದ ಪತ್ರಗಳಿಗೆ ಸಹಿ ಮಾಡುವಾಗ ಒಂದಲ್ಲ ಎರಡಲ್ಲ 10 ಸಲ ಯೋಚನೆ ಮಾಡಿ ಸಹಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇನ್ನು ಬುಧ ಗ್ರಹದ ಸಂಚಾರದಿಂದ ಏನಾಗುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೆ ಇಮೇಲ್ ಕಮ್ಯುನಿಕೇಷನ್ ಇರ್ಬೋದು, ವಾಟ್ಸಪ್ ಕಮ್ಯುನಿಕೇಷನ್ ಇರ್ಬೋದು, ಆಮೇಲೆ ಮಾತಾಡಬೇಕಾದ್ರೆ ನಿಮ್ಮ ವಾಣಿ ಮಧುರವಾಗಿರಲಿ, ಕಠೋರವಾಗಿರಬಾರ್ದು. ಕಮ್ಯುನಿಕೇಷನ್ ಮಿಸ್ಕಮ್ಯುನಿಕೇಷನ್ ಆಗಿ ವಾದ ವಿವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಶುಕ್ರ ಗ್ರಹದ ಸಂಚಾರದಿಂದ ಏನಾಗುತ್ತೆ, ನಿಮಗೆ ವಿಶೇಷವಾಗಿ ಎಮೋಷ್ನಲ್ ಬಾಂಡಿಂಗ್ ಅಂದರೆ ಮನೆಯ ಸ್ತ್ರೀಯರಿಂದ ನಿಮಗೆ ಹೆಚ್ಚಿನ ಒಂದು ಎಮೋಷ್ನಲ್ ಸಪೋರ್ಟ್ ಸಿಗುತ್ತೆ. ಏನಾದರೂ ಹೊರಗಡೆ ಕೆಲಸ, ವೃತ್ತಿ, ವ್ಯಾಪಾರ, ವ್ಯವಹಾರ, ಕಚೇರಿಯಲ್ಲಿ ಏನಾದರೂ ಜಗಳ, ಈ ರೀತಿ ನೀವು ಮನಸ್ಸಿಗೆ ನೋವನ್ನು ಉಂಟು ಮಾಡ್ಕೊಂಡು ಬಂದಾಗ ಮನೆಯ ಸ್ತ್ರೀಯರು ಶುಕ್ರ ಗ್ರಹವನ್ನು ಪ್ರತಿನಿಧಿಸೋದ್ರಿಂದ ಶುಕ್ರ ಈ ವಾರ ನಿಮಗೆ ಕನ್ಯಾ ರಾಶಿಯವರಿಗೆ ಸ್ಟ್ರಾಂಗ್ ಆಗಿರೋದ್ರಿಂದ ಅವರ ಮುಖಾಂತರ ಎಮೋಷ್ನಲ್ ಸಪೋರ್ಟ್ ಮಾಡಿಸುವಂತಹ, ಎಮೋಷ್ನಲ್ ಬಾಂಡಿಂಗ್ ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ಅವರು ನಿಮಗೆ ಒಂದು ಎಮೋಷ್ನಲ್ ಹೀಲಿಂಗ್ ಥರ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಎನರ್ಜಿ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಎನರ್ಜಿ ಚೆನ್ನಾಗಿರುತ್ತೆ. ಅದೇ ರೀತಿ ಗುರುಗ್ರಹದ ಒಂದು ಸಂಚಾರದಿಂದ ನಿಮ್ಮ ಹಿರಿಯರು, ಗುರುಗಳು, ಅದೇ ರೀತಿ ಕಚೇರಿಯಲ್ಲಿ ಕೆಲಸ ಮಾಡುವಾಗ ನಿಮ್ಮ ಒಂದು ಸಹೋದ್ಯೋಗಿಗಳು, ನಿಮ್ಮ ಮೇಲ್ಸ್ತರದ ಹುದ್ದೆಯಲ್ಲಿರುವಂತಹ ಮ್ಯಾನೇಜರ್ಗಳಾಗಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ, ಅವರ ಸಹಕಾರ ಸಿಗುತ್ತೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಓವರ್ಲೋಡ್ ಇರುತ್ತೆ, ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಪ್ರಾಪರ್ ರುಟೀನ್ಗಳನ್ನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಮನೆಯ ಊಟ, ಮನೆಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಲಕ್ಕಿ ಕಲರ್ ಬಂದು ಹಸಿರು, ನಂಬರ್ ಬಂದು 5, 8 ಲಕ್ಕಿ ನಂಬರ್ ಇರುತ್ತೆ. ಬುಧವಾರ, ಶುಕ್ರವಾರ ಶುಭ ಇರುತ್ತೆ. ಉತ್ತರ ದಿಕ್ಕು ಶುಭಪ್ರದವಾಗಿರುತ್ತೆ. ಅದೇ ರೀತಿ ವೀಕ್ಷಕರೇ, ಈ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಬುಧ ಗ್ರಹದ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅಂದರೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಈ ಮಂತ್ರ 11 ಸಲ ಹೇಳಬೇಕಾಗತ್ತೆ. ಆಮೇಲೆ ಮನೆಯ ಹೊರಗಡೆ ಇರುವಂಥ ಮರವನ್ನು 1 ಸಲ ಸವರಿ ಮುಟ್ಟಿ ಹೊರಡೋದ್ರಿಂದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರ ಮತ್ತು ವಿಷ್ಣು ಸಹಸ್ರನಾಮವನ್ನು ತಪ್ಪದೆ ಬೆಳಗ್ಗೆ ಸಂಜೆ ಕೇಳಿ. ಇನ್ನೂ ಹೆಚ್ಚಿನ ಫಲಗಳು ಬೇಕು, ಶುಭ ಫಲಗಳು ಈ ರಾಶಿಯವರಿಗೆ ಅಂತಂದರೆ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೆ ಶ್ರೀಚಕ್ರ ಯಂತ್ರ ಅವೈಲೇಬಲ್ ಇದೆ. ಪೂಜೆ ಆಗಿ ಸಿದ್ಧ ಆಗ್ತಾ ಇದೆ. ಪ್ರತಿದಿನ ನಾವು ಅದನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಸಿದ್ಧಿ ಜಪ ತಪ ಹೋಮ ನೇಮಗಳನ್ನು ಮಾಡ್ತೀವಿ. ಶ್ರೀಚಕ್ರ ಯಂತ್ರ ಅನ್ನೋದು ಒಂದು ನಿಮ್ಮ ಮನೆಗೆ ಬಂದರೆ ಸಾಕು ನೋಡಿ, ನಿಮ್ಮ ಜೀವನದ ಸಕಲ ಸಂಕಷ್ಟಗಳಿಂದ ದೂರ ತರುತ್ತೆ, ಕಷ್ಟಗಳು ಮಂಜಿನಂತೆ ಕರಗುತ್ತೆ. ವೀಕ್ಷಕರೇ, ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೈಯಲ್ಲಿ ಹಣ ಉಳಿತಾ ಇಲ್ವಾ, ಸಾಲದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ವಾ, ಮನೆಯಲ್ಲಿ ಮದುವೆ ಸೆಟ್ ಆಗ್ತಾ ಇಲ್ವಾ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರೋಕ್ಕಾಗ್ತಾ ಇಲ್ವಾ, ಹೀಗೆ ಹಲವಾರು ಸಂಕಷ್ಟಗಳು ನಮ್ಮನ್ನು ಸುತ್ತುವರೆದಿರುತ್ತೆ. ಅದರಿಂದ ಹೊರಗಡೆ ತರುತ್ತೆ ಈ ಶ್ರೀಚಕ್ರ ಯಂತ್ರ. ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ಕೊಡಿ. 30 ರಿಂದ 40 ದಿವಸದಲ್ಲಿ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ತಂಡ ಮಾಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇದೇ ಏಪ್ರಿಲ್ 20 ರಿಂದ 27ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಫಲಾಫಲಗಳಿವೆ ನೋಡೋಣ. ಸೂರ್ಯ ಇನ್ನು ಮೇಷರಾಶಿಯಲ್ಲೇ ಸ್ಥಿತವಾಗಿ ಸಂಚಾರವನ್ನು ನಡೆಸ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರ ತುಂಬ ಅಂದರೆ ತುಂಬ ನಿಮಗೆ ಫಲಪ್ರದ ಶುಭಪ್ರದವಾಗಿರುತ್ತೆ. ಆದರೆ ಕಾಗದ ಪತ್ರಗಳಿಗೆ, ಪೇಪರ್ಸ್ಗಳಿಗೆ ಸಹಿ ಮಾಡುವಾಗ ವಿಶೇಷವಾಗಿ ಈ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಜಾಗ್ರತೆ. ಬಟ್ ಎಲ್ಲವೂ ಸುಗಮವಾಗಿದೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಓನ್ಲಿ ದ ಥಿಂಗ್ ಈಸ್ ಇಂಪಾರ್ಟೆಂಟ್, ಕಾಗದ ಪತ್ರಗಳಿಗೆ ಸಹಿ ಮಾಡುವಾಗ ಜಾಗ್ರತೆ.
ಚಂದ್ರನ ಸಂಚಾರ ಮಕರ ಕುಂಭ ಮೀನದ ಮುಖಾಂತರ ಹಾದು ಹೋಗೋದ್ರಿಂದ ಕ್ರಿಯೇಟಿವಿಟಿ ಹೆಚ್ಚುತ್ತೆ. ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದೀರಿ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸಿನಿಮಾ ಧಾರಾವಾಹಿ ನಟನಟಿಯರಿದ್ದೀರಿ, ಕ್ರಿಯೇಟಿವಿಟಿ ಪೀಕಿಗೆ ಹೋಗುತ್ತೆ, ತುಂಬ ಅಂದರೆ ತುಂಬ ಫಲ ಕೊಡುತ್ತೆ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಕ್ಲಿಯಾರಿಟಿ ಬರುತ್ತೆ. ಒಂದು ಈ ಕೆಲಸ ಮಾಡಬೇಕಾದ್ರೆ ನಾನು ಮಾಡಬಹುದಾ ಮಾಡಬಾರ್ದಾ ಅನ್ನುವ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ತುಲಾರಾಶಿಯವರಿಗೆ ಕಳೆದ ವಾರ ಒಂದು ಮನಸ್ಥಿತಿ ಇತ್ತು. ಅದು ಈ ವಾರ ಎಲ್ಲ ಕ್ಲಿಯರ್ ಆಗುತ್ತೆ, ಶುಭ ಫಲ ನಿಮ್ಮದಾಗುತ್ತೆ. ಇನ್ನು ಶುಕ್ರನ ಸಂಚಾರದಿಂದ ಎಮೋಷ್ನಲ್ ಬಾಂಡಿಂಗ್ ಹೆಚ್ಚುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗುತ್ತೆ. ಇದು ಶುಭ ವಿಚಾರ ಅಂತ ಹೇಳ್ಬೋದು. ಅದೇ ರೀತಿ ತುಲಾರಾಶಿಯವರು ಈ ವಾರ ನಿಮ್ಮ ಮನೆಗೆ ಲ್ಯಾವಿಶ್ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಟಿ ವಿ ಹಳೇದಾಗಿದ್ದರೆ ಅಪ್ಗ್ರೇಡ್ ಮಾಡ್ಕೋತೀರಾ. ಸೋಫಾ ಹಳೇದಾಗಿದ್ದರೆ ಇನ್ನೂ ಹೆಚ್ಚಿನ ಒಂದು ನೆಕ್ಸ್ಟ್ ಲೆವೆಲ್ ಲುಕ್ ಆ್ಯಂಡ್ ಫೀಲ್ ಇರುವಂಥ ಸೋಫಾಗಳನ್ನು ಖರೀದಿ ಮಾಡ್ತೀರಾ. ಈ ರೀತಿ ಎಕ್ಸಾಂಪಲ್ ಕೊಟ್ಟೆ ನಿಮ್ಮ ಜೀವನದಲ್ಲಿ ಲ್ಯಾವಿಶ್ನೆಸ್ಸನ್ನು ಅಪ್ಗ್ರೇಡ್ ಮಾಡ್ಕೋತೀರಾ. ಇನ್ನು ಮುಂದಿನ ಆರೋಗ್ಯದ ಬಗ್ಗೆ ನೋಡಲಿಕ್ಕಾಗಿ ಒಂದು ಸ್ವಲ್ಪ ಆಫೀಸಲ್ಲಿ ಹೆಚ್ಚಿದ ಕೆಲಸದ ಒತ್ತಡಗಳಿಂದ ಸ್ಟ್ರೆಸ್ ಅದು ಕಾಡಿಸುತ್ತೆ. ಅದನ್ನು ನೀವು ಜಾಣ್ಮೆಯಿಂದ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮನೆಯ ಆಹಾರ, ನೀರಿಗೆ ಆದ್ಯತೆಯನ್ನು ಕೊಡಿ. ಇಲ್ಲ ಅಂತಂದರೆ ನೀರಿನಿಂದ ಬರುವಂತಹ ಕಾಯಿಲೆಗಳು, ಅಜೀರ್ಣ, ಹೊಟ್ಟೆ ನೋವು, ಇಂಡೈಜೆಷನ್ನು, ವಾಮಿಟಿಂಗು, ಫುಡ್ ಡಿಸಾರ್ಡರ್, ಈ ಥರದ್ದೆಲ್ಲ ಹೆಲ್ತ್ ಡಿಸಾರ್ಡರ್ ಕಾಣಿಸಿಕೊಳ್ಳಬಹುದು. ಅದು ಜಾಗ್ರತೆ. ಕಾಣಿಸ್ಕೊಂತು ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ. ತಕ್ಷಣ ವೈದ್ಯರನ್ನು ಕಾಣಿಸುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ, ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಈ ರಾಶಿಯವರಿಗೆ ಬಿಳಿ ಮತ್ತು ಪೇಸ್ಟಲ್ ಶೇಡ್ಸ್ ಇರುವಂಥ ಕಲರ್ ಶುಭ. ಲಕ್ಕಿ ನಂಬರ್ 63. ಶುಕ್ರವಾರ ಬುಧವಾರ ಶುಭ ಇರುತ್ತೆ. ಪಶ್ಚಿಮ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಈ ಬರುವಂತಹ ಶುಕ್ರವಾರ ಅಮ್ಮನವರ ದೇವಸ್ಥಾನದಲ್ಲಿ ನೀವು ಸಿಹಿಯನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳು ಈ ರಾಶಿಯವರಿಗೆ ಸಿಗುತ್ತೆ. ಮತ್ತು ನಿಮಗೆ ಜೀವನ ಪರ್ಯಂತ ಶುಕ್ರನ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ, ಶುಕ್ರನ ಆಶೀರ್ವಾದದ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತಂದರೆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿಸುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಶ್ರೀಚಕ್ರ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿಲ್ಲ ಅಂತೀರಾ? ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಸಿಗುವಂಥ ಶ್ರೀಚಕ್ರ ತರಿಸ್ಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಾನೇ ನನ್ನ ಕೈಯಾರೆ ಅದನ್ನು ಸಿದ್ಧಿ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಆ ಶ್ರೀಚಕ್ರ ಯಂತ್ರ ಮನೆಗೆ ಬಂದರೆ ಸಾಕು, ವರ್ಷದೊಳಗಡೆ ಅಪಾರ ಪ್ರಮಾಣದ ಸಂಪತ್ತು ನಿಮಗೆ ಹರಿದು ಬರುತ್ತೆ, ಸಾಕಷ್ಟು ಶ್ರೀಮಂತಿಕೆಯನ್ನು ತಂದು ಕೊಡುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದೇ ಏಪ್ರಿಲ್ 20ರಿಂದ 27ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ನೋಡೋಣ. ಸೂರ್ಯನ ಸಂಚಾರ ಮೇಷರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ವರ್ಕ್ ರೂಟೀನ್ ತುಂಬ ಚೆನ್ನಾಗಿ ಹೋಗುತ್ತೆ. ಯಾರು ಹೆಲ್ತ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸ್ವಲ್ಪ ಜಾಗ್ರತೆ ಅಂತ ನಾನು ಕೆಲವೊಂದು ರಾಶಿಗಳಿಗೆ ಹೋದ ವಾರ ಹೇಳ್ತಾ ಇದ್ದೆ. ವಿಶೇಷವಾಗಿ ವೈದ್ಯರಿದ್ದೀರಿ, ನರ್ಸ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಒಂಚೂರು ವಾದ ವಿವಾದಗಳು ಜಾಸ್ತಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ವೃಶ್ಚಿಕ ರಾಶಿಯವ್ರಿಗಿರುತ್ತೆ. ಹೆಲ್ತ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಜಾಗ್ರತೆ. ಇನ್ನು ಚಂದ್ರನ ಸಂಚಾರದಿಂದ ಮಕರ ಕುಂಭ ಮೀನ ರಾಶಿಯವರಿಗೆ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಆದರೆ ಎಲ್ಲೋ ಒಂಚೂರು ಇಮೇಲ್ ಕಮ್ಯುನಿಕೇಷನ್ನಲ್ಲಿ ವ್ಯತ್ಯಾಸ ಆಗಿ ವಾದ ವಿವಾದ ಸೃಷ್ಟಿಯಾಗುತ್ತೆ. ಕ್ಲೈಂಟ್ ರಿಲೇಷನ್ಶಿಪ್ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಕೂಡ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ಒಂದು ಯಾವುದೋ ಕಾಗದ ಪತ್ರಕ್ಕೆ ಸ್ವಲ್ಪ ನೋಡದೆ ಸಹಿ ಅರ್ಜೆಂಟಲ್ಲಿ ಸರಿ ಇರುತ್ತೆ ಬಿಡಪ್ಪ, ನಿಮ್ಮ ಮೇಲೇನೋ ನಮಗೆ ವಿಶ್ವಾಸ ಇದೆ, ಈ ರೀತಿಯಾದಂಥ ಒಂದು ಬ್ಲೈಂಡ್ ಬಿಲೀಫಿಂದ ನೀವು ಹಾಕ್ಬಿಡ್ತೀರಾ, ಅವ್ರನ್ನ ನಂಬಿಡ್ತೀರಾ. ಅಲ್ಲೇ ನೋಡಿ ಅದು ವ್ಯತ್ಯಾಸ ಆಗುತ್ತೆ. ಲಿಟಿಗೇಷನ್ಸ್ಗೆ, ಕೋರ್ಟು ಕಚೇರಿ ಅಲ್ದಾಟಕ್ಕೆ ಅದು ಕಾರಣ ಆಗ್ಬೋದು. ಸ್ವಲ್ಪ ಜಾಗೃತಿಯಾಗಿರಿ. ಶುಕ್ರನ ಸಂಚಾರದಿಂದ ಮನೆಯಲ್ಲಿ ಎಲ್ಲವೂ ಸುಗಮವಾದ ವಾತಾವರಣ. ಮಂಗಳನ ಸಂಚಾರದಿಂದ ಒಂದು ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ. ಇಮ್ಮಿಡಿಯೇಟ್ಲಿ ಸಿಟ್ಟು ಬರುವಂಥದ್ದು, ಕ್ಷಣಚಿತ್ತ ಕ್ಷಣಪಿತ್ತ ಅಂತ ಹೇಳ್ತಾರಲ್ಲ, ಮಂಗಳ ಬೆಂಕಿ, ಬಿಸಿ ಆದಂಥ ಗ್ರಹ, ಅದು ಹೀಟೆಡ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಜಾಗ್ರತೆ. ಯಾವುದೇ ರೀತಿಯಾಗಿ ಕೂಡ ವೃಶ್ಚಿಕ ರಾಶಿಯವರು ಈ ವಾರ ವಿಶೇಷವಾಗಿ ಡ್ರೈವ್ ಮಾಡಬೇಕಾದ್ರೆ ಜಾಗ್ರತೆ. ನಿಮ್ಮ ಫೆಲೋ ಟ್ರಾವೆಲರ್ ನಿಮಗೆ ಒಂದು ಸ್ವಲ್ಪ ಪ್ರವೋಕ್ ಮಾಡ್ತಾರೆ, ಜಗಳಕ್ಕೆ ದಾರಿ ಮಾಡಿಕೊಡುತ್ತೆ, ಅದರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಶುಭ ಇರುತ್ತೆ. ಶನಿಗ್ರಹದ ಸಂಚಾರದಿಂದ ಡಿಸಿಪ್ಲಿನ್ ಹೆಚ್ಚಾಗುತ್ತೆ, ಒಳ್ಳೆಯ ಶುಭ ಫಲಗಳು ನಿಮಗಾಗುತ್ತೆ. ಈ ರಾಶಿಯವರಿಗೆ ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಶುಕ್ರನ ಆಶೀರ್ವಾದದಿಂದ. ಆದರೆ
ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಆಗಾಗ ಕಿರಿಕಿರಿ ಜಗಳ ಮನಸ್ತಾಪ ಆಗುವಂಥ ಸಾಧ್ಯತೆಗಳು ಇರಬಹುದು. ಅದನ್ನು ಜಾಗೃತಿಯಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ, ಓವರ್ ವರ್ಕ್ ಇರುತ್ತೆ, ಅದನ್ನು ಕೂಡ ಜಾಣ್ಮೆಯಿಂದ ಹ್ಯಾಂಡಲ್ ಮಾಡಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಲಕ್ಕಿ ಕಲರ್ ಮರೂನ್ ಮತ್ತು ಡೀಪ್ ರೆಡ್ ನಿಮಗೆ ಆಗ್ಬರುತ್ತೆ. ಎಷ್ಟು ಸಾಧ್ಯವೋ ಈ ವಾರ ಈ ರಾಶಿಯವರು ಮರೂನ್ ಮತ್ತು ಡೀಪ್ ರೆಡ್ ಕಲರ್ನ ಜಾಸ್ತಿ ಬಳಸ್ಕೊಳ್ಳಿ. ನಂಬರ್ 9, 2 ಲಕ್ಕಿ ನಂಬರ್ ಆಗಿರುತ್ತೆ. ಮಂಗಳವಾರ ಗುರುವಾರ ಅತ್ಯಂತ ಶುಭ ದಿನಗಳು. ದಕ್ಷಿಣ ದಿಕ್ಕು ಈ ವಾರ ನಿಮ್ಗೆ ಆಗ್ಬರುತ್ತೆ. ದಕ್ಷಿಣ ದಿಕ್ಕಿನಿಂದನೇ ಗುಡ್ ರಿಸಲ್ಟ್, ಗುಡ್ ನ್ಯೂಸ್ ಬರುತ್ತೆ. ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಇಲ್ಲ ಗುರುಗಳೇ, ನಮಗೆ ಸಮಯದ ಅಭಾವ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ದೇವಸ್ಥಾನದಲ್ಲಿ ಗುರುವಾರ ದಿನ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ಕಡಲೆಯನ್ನು ದಾನ ಮಾಡಿ ನೋಡಿ. ಕಡಲೆ ಅಥವಾ ಕಡಲೆ ಬೇಳೆ, ಅದರ ಜೊತೆಗೆ ಹಳದಿ ಬಣ್ಣದ ಹಣ್ಣು, ಹಳದಿ ಬಣ್ಣದ ಸಿಹಿ ಮತ್ತು ಹೊಸ ಹಳದಿ ಬಟ್ಟೆಯನ್ನು ದಾನ ಮಾಡೋದ್ರಿಂದ, ಮತ್ತು ವಾಪಸ್ ತರಬಾರ್ದು, ಅದನ್ನು ದಾನ ಮಾಡಬೇಕು. ಅಲ್ಲೇ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪಠಣೆ ಅಥವಾ 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಪಠಣೆ ಮಾಡಿ ನೋಡಿ. ಹೆಚ್ಚಿನ ಶುಭ ಫಲ ನಿಮಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲ ನಿಮಗೆ ಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲೇ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ಕೇಳಿ. ಅದೇ ರೀತಿ ವೀಕ್ಷಕರೇ, ನಿಮಗೆ ಒಂದು ಗುಡ್ ನ್ಯೂಸ್ ಇದೆ, ಸಿಹಿಯಾದ ಶುಭ ಸಮಾಚಾರ ಇದೆ. ಅದೇನಪ್ಪ ಅಂದರೆ, ನಿಮಗೆ ಕೈಯಲ್ಲಿ ಹಣ ಉಳಿತಾ ಇಲ್ಲ, ಸಾಲದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಸೋಲಿನಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಮದುವೆ ಸೆಟ್ ಆಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಮನೆಯಲ್ಲಿ ಬಹಳ ಕಷ್ಟ ಇದೆ ಅಂದರೆ ಅದು ಎಲ್ಲದರಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ನಾವು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಶೇಷವಾಗಿ ಸಿದ್ಧಿ ಪೂಜೆ ಮಾಡಿದಂಥ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಗುರುಗಳೇ, ಶ್ರೀಚಕ್ರ ಹೇಗಿರುತ್ತೆ ನಾನು ನೋಡೇ ಇಲ್ಲ ಅಂತೀರಾ? ನೋಡಿ, ಸ್ಕ್ರೀನ್ ಮೇಲೆ ಅದರದ್ದು ಇಮೇಜ್ ಬರ್ತಾ ಇದೆ. ಅದರ ಜೊತೆಗೆ ಅದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕೂಡ ಕಾಣಿಸ್ತಾ ಇದೆ. ಪ್ರತಿದಿನ ಶ್ರೀಚಕ್ರ ಯಂತ್ರದ ಪೂಜೆ ಲಕ್ಷ್ಮೀ ಕುಬೇರ ಯಾಗ ಜೀತ್ ಮೀಡಿಯಾದಲ್ಲಿ ನಡೀತಾ ಇರುತ್ತೆ. ತಪ್ಪದೆ ನೀವು ನಿಮ್ಮ ಹೆಸರನ್ನು ಮತ್ತು ನಿಮ್ಮ ಮನೆಯವರ ಹೆಸರನ್ನು ಕೊಡೋದಕ್ಕೆ ಮರಿಬೇಡಿ. ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ತಂಡ ಮಾಡುತ್ತೆ. ಮಾಡಿ, ಶ್ರೀಚಕ್ರದ ಯಂತ್ರ ಪೂಜೆ ಮಾಡಿ. ಬಹಳ ಅಂದರೆ ಬಹಳ ಒಳ್ಳೆಯದು. ಅದು ಮನೆಗೆ ಬಂದರೆ ವರ್ಷದೊಳಗಡೆ ಎಲ್ಲ ಕಷ್ಟಗಳು ನಿರ್ಮೂಲನೆಯಾಗುತ್ತೆ, ಕಷ್ಟಗಳು ಮಂಜಿನಂತೆ ಕರಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಯವರ ಇದೇ ಏಪ್ರಿಲ್ ತಿಂಗಳ 20ರಿಂದ 27ರವರೆಗೆ ವಾರ ಭವಿಷ್ಯ ಹೇಗಿದೆ ನೋಡ್ಕೊಂಡು ಬರೋಣ. ನೋಡಿ, ಸೂರ್ಯನ ಸಂಚಾರ ಇನ್ನು ಮೇಷರಾಶಿಯಲ್ಲೇ ಮುಂದುವರಿತಾ ಇದೆ. ಈ ರೀತಿಯಾಗಿರೋದ್ರಿಂದ ಇವರಿಗೆ ಕ್ರಿಯೇಟಿವಿಟಿ, ಇಂಟೆಲಿಜೆನ್ಸ್, ಸೆಲ್ಫ್ ಎಕ್ಸ್ಪ್ರೆಷನ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ವಾರ. ಆದರೆ ಈ ಧನುರಾಶಿಯವರು ಸೂರ್ಯನ ಆರಾಧನೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ವಾರ ಪೂರ್ತಿ ಒಂದು ಸ್ವಲ್ಪ ಬೇಗ ಎದ್ಬಿಟ್ಟು ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಸೂರ್ಯ ಇನ್ನೇನು ಉದಯಿಸ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ತಗೊಳ್ಳಿ, ಒಳಗಡೆ ಕೆಂಪು ಅಕ್ಷತೆ ಕಾಳನ್ನು ಹಾಕ್ಕೊಳ್ಳಿ, ಅದರ ಒಳಗಡೆ ಚಿಟಿಕೆ ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕ್ಕೊಂಡು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳ್ಕೊಂಡು ಒಳಗಡೆ ನೀರು ಕೆಳಗಡೆ ಬೀಳಿಸ್ಬಿಡಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಧನುರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗತ್ತೆ. ಇನ್ನು ಚಂದ್ರನ ಸಂಚಾರದಿಂದ ಮಕರ ಕುಂಭ ಮೀನದ ಮುಖಾಂತರ ಚಂದ್ರನ ಸಂಚಾರ ಇರೋದ್ರಿಂದ ಫೋಕಸ್ ಜಾಸ್ತಿ ಆಗುತ್ತೆ, ಕಮ್ಯುನಿಕೇಷನ್ ಇನ್ನೂ ಹೆಚ್ಚಿನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯುತ್ತೆ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಎಸ್ಪೆಷಲಿ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ. ಶುಕ್ರನ ಸಂಚಾರ, ಶುಕ್ರ ಮೀನದಲ್ಲೇ ಇರೋದ್ರಿಂದ ಮನೆಗೆ ಐಷಾರಾಮಿ ವಸ್ತುಗಳು ಬರುವಂತಹ ಸಾಧ್ಯತೆಗಳು ಇನ್ನೂ ಹೆಚ್ಚಾಗುತ್ತೆ. ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ, ಕಂಫರ್ಟ್ ಇರುತ್ತೆ. ಮಂಗಳನ ಸಂಚಾರದಿಂದ ನಿಮಗೆ ಈ ವಾರ ಒಂದು ಸ್ವಲ್ಪ ಓಡಾಟಗಳು ಹೆಚ್ಚು. ಯಾಕೆಂದರೆ ಮಂಗಳ ನೋಡಿ ಯಾವಾಗಲೂ ಹೀಟೆಡ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ, ಅದು ಒಂಥರ ಬಿಸಿಯಾದಂತಹ ಒಂದು ಹೀಟ್ ಗ್ರಹ ಅದು. ಹಾಗಿರೋದ್ರಿಂದ ಸ್ವಲ್ಪ ಮನೆ ಬಿಟ್ಟು ಹೊರಗಡೆ ಯಾವುದೋ ಕೆಲಸಕ್ಕೆ ಓಡಾಟ, ಬಿಸಿಲಿನಲ್ಲಿ ತಿರುಗಾಟ, ಇಂಥ ವಾತಾವರಣಗಳು ಜಾಸ್ತಿ ಇರುತ್ತೆ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ ಆರೋಗ್ಯ, ರುಟೀನ್, ಡಿಸಿಪ್ಲಿನ್ ಕೇಳುತ್ತೆ. ನೋಡಿ, ಸರಿಯಾದ ಸಮಯಕ್ಕೆ ಊಟ ಮಾಡ್ಕೊಳ್ಳಿ. ಧನುರಾಶಿಯವರು ಈ ವಾರ ಫುಡ್ ತಪ್ಪಿಸ್ಬೇಡಿ, ಸ್ಕಿಪ್ ಮಾಡಬೇಡಿ. ತೀರಾ 12 ಗಂಟೆಗೆ ಊಟ ಮಾಡಿದರೆ ಊಟ ಮಾಡೋ ಟೈಮಲ್ಲಿ ತಿಂಡಿ ತಿಂದರೆ ನೋಡಿ, ತಿಂಡಿ ತಿನ್ನೋ ಸಮಯಕ್ಕೆ ನಾವು ತಿಂಡಿ ತಿನ್ನಬೇಕು, ಮಧ್ಯಾಹ್ನ ಊಟದ ಸಮಯಕ್ಕೆ ಊಟ ಮಾಡಬೇಕು, ರಾತ್ರಿ ಕರೆಕ್ಟಾದ ಸಮಯಕ್ಕೆ ನಿದ್ರೆ ಮಾಡಬೇಕು. ಇದು ಇಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಆಗುತ್ತೆ.
ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅದೇ ರೀತಿ ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಈ ರಾಶಿಯವರಿಗೆ ಎಮೋಷ್ನಲ್ ಬಾಂಡಿಂಗ್, ಸಪೋರ್ಟ್ ಎಲ್ಲವೂ ಚೆನ್ನಾಗಿರುತ್ತೆ, ಶುಭ. ಆರೋಗ್ಯ ಒಂದು ಸ್ವಲ್ಪ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ, ಓವರ್ ಥಿಂಕಿಂಗ್, ಸ್ಟ್ರೆಸ್ ಕಾಡಿಸುತ್ತೆ. ಬ್ಯಾಲೆನ್ಸ್ಡ್ ರೂಟೀನ್ ಫುಡ್ ಆಗಲೇ ಹೇಳಿದ್ದೀನಿ, ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಹಳದಿ ಬಣ್ಣ ಮತ್ತು ಲೈಟ್ ಆರೆಂಜ್ ನಿಮಗೆ ಶುಭ. ನಂಬರ್ 3, 7 ಶುಭಪ್ರದವಾಗಿರುತ್ತೆ. ಗುರುವಾರ, ಭಾನುವಾರ ಶುಭ. ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ನಿಮಗೆ ಶುಭಪ್ರದವಾಗಿ ಒಲದು ಬರುತ್ತೆ. ರೆಮಿಡಿ ಅಂತ ನೋಡ್ಕೊಳ್ಳಿಕ್ಕೆ ಬಂದಾಗ ಈ ವಾರ ಈ ರಾಶಿಯವರು ಶುಕ್ರವಾರದ ದಿನ ವಿಶೇಷವಾಗಿ ಮಾತೆ ಮಹಾಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಎದುರುಗಡೆ 2 ಮಣ್ಣಿನ ಹಣತೆ ತಗೊಳ್ಳಿ, ಹೊಸ ಮಣ್ಣಿನ ಹಣತೆ ಆಗಿರಬೇಕು. ಅದರ ಒಳಗಡೆ ತುಪ್ಪ ಹಾಕಿ 2 ಹತ್ತಿಯ ಬತ್ತಿಯಿಂದ ದೀಪವನ್ನು ಬೆಳಗಿಸಿ 108 ಬಾರಿ ಶ್ರೀಂ ಶ್ರೀಂ ಮಂತ್ರ ಪಠನೆ ಮಾಡಿ. ಮುಂದೆ ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರ. ಅದೇ ರೀತಿ ಬರುವಂತಹ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಮಂದಿರದಲ್ಲಿ ನೀವು 1 kg ಅಕ್ಕಿ, 1 kg ಸಕ್ಕರೆ, 1 kg ಕಲ್ಲುಪ್ಪು ದಾನ ಮಾಡಿ ನೋಡಿ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂತಾರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ನಿಮಗೆ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ. ಆ ಶ್ರೀಚಕ್ರ ಯಂತ್ರವನ್ನು ನೀವು ಮನೆಗೆ ತರಿಸ್ಕೊಳ್ಳೋದ್ರಿಂದ ಕಾಲಕ್ಕೂ ನಿಮಗೆ ಯಾವುದೇ ರೀತಿಯಾಗಿ ಹಣಕಾಸಿನ ಕೊರತೆ ಆಗೋದಿಲ್ಲ. ಶ್ರೀಚಕ್ರ ಯಂತ್ರ ಬೇಕಾ ವೀಕ್ಷಕರೇ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರನ್ನು ಕೊಡೋದಕ್ಕೆ ಮರಿಬೇಡಿ. ಅದನ್ನ ಇಟ್ಕೊಂಡೇ ನಾವು ಲಕ್ಷಾಂತರ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ 30ರಿಂದ 40 ದಿವಸದಲ್ಲಿ ಕಳಿಸ್ಕೊಡ್ತೀವಿ. ಆ ಯಂತ್ರ ಒಂದು ನಿಮ್ಮ ಮನೆಗೆ ಬಂದರೆ ಸಾಕು ನೋಡಿ. ಸಾಲದಿಂದ ಹೊರಗಡೆ ಬರ್ತೀರಾ, ಸೋಲಿನಿಂದ ಹೊರಗಡೆ ಬರ್ತೀರಾ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರ್ತೀರಾ, ಆಗಲಾರದ ಕೆಲಸಗಳಾಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇದೇ ಏಪ್ರಿಲ್ 20ರಿಂದ 27ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಫಲಾಫಲ ಇದೆ ನೋಡೋಣವಾ? ಸೂರ್ಯ ಇನ್ನೂ ಕೂಡ ಸ್ಟಿಲ್ ಈಗಲೂ ಕೂಡ ಈ ವಾರ ಪೂರ್ತಿ 20ರಿಂದ 27ರವರೆಗೆ ಮೇಷರಾಶಿಯಲ್ಲೇ ಸಂಚಾರ ಮಾಡೋದ್ರಿಂದ ಮನೆತನ ಎಲ್ಲವೂ ಕೂಡ ಸುಗಮವಾಗಿ ಸಾಗುತ್ತೆ. ಸೂರ್ಯ ಭಗವಾನರ ಆಶೀರ್ವಾದದಿಂದ, ಸೂರ್ಯನನ್ನು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳ್ತೀವಿ. ಹಾಗಾಗಿ ಮಕರ ರಾಶಿಯವರು ಈ ವಾರ ನಿಮಗೆ ಏನು ಮಾಡೋದಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಚಿಕ್ಕ ಕೆಲಸ ಮಾಡಿ, ಸ್ನಾನ ಆದಮೇಲೆ ಹೊರಗಡೆ ಬಂದು ಒಂದು ಸೂರ್ಯನನ್ನು ನೋಡ್ತಾ ಕೈ ಮುಗಿದು ಓಂ ಆದಿತ್ಯಾಯ ನಮಃ ಅಥವಾ ಓಂ ರಾಜಾದಿತ್ಯಾಯ ನಮಃ ಅನ್ನೋ ಮಂತ್ರವನ್ನು 11 ಸಲ ಹೇಳ್ಕೊಳ್ಳಿ. ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ ನೋಡಿ, ಕೆಲಸ ಕಾರ್ಯದಲ್ಲಿ ಎಷ್ಟು ಪ್ರಗತಿ ಆಗುತ್ತೆ, ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಅದೇ ರೀತಿ ಚಂದ್ರನ ಸಂಚಾರ ಮಕರ, ಕುಂಭ, ಮೀನದ ಮುಖಾಂತರ ಹಾದು ಹೋಗೋದ್ರಿಂದ ಫಿನಾನ್ಷಿಯಲ್ ಮತ್ತು ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಹಣದ ಹರಿವು ಚೆನ್ನಾಗಿರುತ್ತೆ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಕ್ಲಿಯರಿಟಿ ಸಿಗುತ್ತೆ, ಈ ಪ್ಲ್ಯಾನಿಂಗ್ ಎಲ್ಲವನ್ನು ಸುಗಮವಾಗಿ ಮಾಡ್ಕೋತೀರಾ, ಯಾವ ಡೌಟ್ ಇರಲ್ಲ. ಇದು ಹಿಂಗೆ ಮಾಡಬೇಕು, ಮಾಡ್ತೀನಿ, ಮಾಡೇ ತೀರುತ್ತೀನಿ, ಗೆದ್ದು ತೋರಿಸ್ತೀನಿ ಅನ್ನೋ ಹಠ ಛಲ ಇರುತ್ತೆ. ಶುಕ್ರನ ಸಂಚಾರದಿಂದ ಮನೆ ಸದಸ್ಯರು ಕೂಡ ಒಳ್ಳೆಯ ಸಪೋರ್ಟ್ ಮಾಡ್ತಾರೆ ನಿಮಗೆ. ಇನ್ನು ಮಂಗಳನ ಸಂಚಾರದಿಂದ ಹೊಸ ಹೊಸ ಅಪಾರ್ಚುನಿಟೀಸ್ಗಳು ಹುಡುಕಿ ಬರುತ್ತೆ. ಗುರುವಿನ ಸಂಚಾರದಿಂದ ಕಾನ್ಫಿಡೆನ್ಸ್ ಇರುತ್ತೆ. ಶನಿಯ ಸಂಚಾರದಿಂದ, ಶನಿ ಭಗವಾನರ ಸಂಚಾರದಿಂದ ಡಿಸಿಪ್ಲಿನ್ ಇರುತ್ತೆ ಜೀವನದಲ್ಲಿ, ಎಲ್ಲವೂ ಸುಗಮ ಆಗುತ್ತೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಒಂದು ಸ್ವಲ್ಪ ಮಂಡಿ ಮೊಣಕಾಲು ನೋವು, ಆ್ಯಂಕಲ್ ಟ್ವಿಸ್ಟ್ ಆಗುವಂಥದ್ದು, ಹೇರ್ ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು, ಮೆಟ್ಲು ಇಳಿಬೇಕಾದ್ರೆ ಬೀಳುವಂಥದ್ದು, ಆಮೇಲೆ ಬಾತ್ರೂಮಲ್ಲಿ ಸ್ವಲ್ಪ ಸ್ಲಿಪ್ ಆಗುವಂಥದ್ದು, ಈ ರೀತಿಯಾದಂಥ ಒಂದು ಅವಘಡಗಳಾಗ್ಬೋದು. ಅದರ ಬಗ್ಗೆ ಜಾಗ್ರತೆ ವಹಿಸಿ. ಲಕ್ಕಿ ಕಲರ್ ಅಂತ ಬಂದಾಗ ಡಾರ್ಕ್ ಬ್ಲೂ ಮತ್ತು ಗ್ರೇ ಬಣ್ಣ ಶುಭ. ನಂಬರ್ 8, 4 ಶುಭ ಇರುತ್ತೆ. ಶನಿವಾರ, ಬುಧವಾರ ಶುಭ. ಪಶ್ಚಿಮ ದಿಕ್ಕು ಅತ್ಯಂತ ಶುಭ. ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಶನಿವಾರದ ದಿನ ಒಂದು ಅರ್ಧ kg 1 kg ಕಪ್ಪು ಎಳ್ಳನ್ನು ಮತ್ತು ಎಳ್ಳೆಣ್ಣೆಯನ್ನು ಶನಿ ದೇವಾಲಯಕ್ಕೆ ದಾನ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಾರದಲ್ಲಿ ಬರುವಂತಹ ಯಾವುದಾದ್ರೂ ಮಂಗಳವಾರ, ಈ ವಾರದಲ್ಲಿ ಬರುವಂತಹ ಮಂಗಳವಾರದ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೋತಿಚೂರ್ ಲಡ್ಡು ಅಂತ ಸಿಗುತ್ತೆ, ಚಿಕ್ಕ ಚಿಕ್ಕ ಬೂಂದಿ ಕಾಳಿನ ಲಡ್ಡು, ಅದು ಸಿಗುತ್ತೆ ನಿಮಗೆ ಬೇಕರಿಯಲ್ಲಿ, ಸ್ವೀಟ್ ಶಾಪಲ್ಲಿ. ಒಂದು 250 ಗ್ರಾಮ್ ಮೋತಿಚೂರ್ ಲಡ್ಡುವನ್ನು ಮತ್ತು ಒಂದು 10-15 ರೂಪಾಯಿಯ ಸಿಂಧೂರ ಆಂಜನೇಯನ ಮೈಗೆ ಅದನ್ನು ಸಮರ್ಪಣೆ ಮಾಡ್ತಾರೆ. ಅದನ್ನು ದಾನದ ರೂಪದಲ್ಲಿ ಕೊಡಿ, ವಾಪಸ್ ಇಸ್ಕೊಳ್ಳೋದು ಬೇಡ. ಇದರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ.
ಒಂದ್ಸಲ ಹನುಮಾನ್ ಚಾಲೀಸ ಹೇಳ್ಕೊಂಬಿಡಿ ಅಲ್ಲೇ ಕೂತ್ಕೊಂಡು. ಇಲ್ಲ ಗುರುಗಳೇ ಹೇಳೋಕ್ಕಾಗಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಅದನ್ನು ಸಿದ್ಧಿ ಪೂಜೆಗಿಟ್ಟು 15-20 ಲಕ್ಷ ಮಂತ್ರ ಜಪ ಹೇಳಿ ಸಿದ್ಧಿ ಮಾಡಿರ್ತೀವಿ. ವೀಕ್ಷಕರೇ, ನಿಮಗೇನಾದರೂ ಕೈಯಲ್ಲಿ ಹಣ ಉಳಿತಾ ಇಲ್ವಾ? ಸಾಲದ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ವಾ? ಮಕ್ಕಳು ಮಾತು ಕೇಳ್ತಾ ಇಲ್ವಾ? ದಾಂಪತ್ಯದಲ್ಲಿ ಬಿರುಕಿದೆಯಾ? ನೀವೇನೇ ಕೆಲಸಕ್ಕೆ ಕೈ ಹಾಕಿದರೂ ಸೋಲು ನಿಮ್ಮನ್ನು ಬಿಡ್ತಾ ಇಲ್ವಾ? ಬೆಂಬಿಡದೆ ಕಾಡ್ತಾ ಇದೆಯಾ ಸೋಲು? ಅದೇ ರೀತಿ ಬಾಡಿಗೆ ಮನೆಯಿಂದ ಹೊರಗಡೆ ಬಂದು ಸ್ವಂತ ಮನೆಗೆ ಹೋಗೋಕ್ಕಾಗ್ತಾ ಇಲ್ವಾ? ಈ ರೀತಿ ಏನೇ ಸಮಸ್ಯೆ ಇದ್ದರೂ ಕೂಡ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ. ಆ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ಈಗಲೇ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ತಕ್ಷಣ ನಿಮ್ಮ ರಿಕ್ವೆಸ್ಟನ್ನು ತಗೊಂಡು 30-40 ದಿವಸ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. ಮರಿಬೇಡಿ, ಆ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ. ನೀವೇ ಖುದ್ದಾಗಿ ಖುಷಿಯಿಂದ ಈ ವಿಡಿಯೋ ಕೆಳಗಡೆ ಮೆಸೇಜ್ ಮಾಡ್ತೀರಾ, ಹೌದು ಗುರುಗಳೇ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ದೆ, ನನಗೀಗ ಎಲ್ಲ ಒಳಿತಾಗ್ತಾ ಇದೆ ಅಂತ. ಆಲ್ರೆಡಿ ಲಕ್ಷಾಂತರ ಜನ ಅದನ್ನು ತರಿಸಿ ಬೆಳಕನ್ನು ಕಾಣ್ತಾ ಇದ್ದಾರೆ. ಸಾಕಷ್ಟು ಶ್ರೀಮಂತಿಕೆ ಅವರತ್ತ ಹರಿದು ಬರ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇದೇ ಏಪ್ರಿಲ್ 20ರಿಂದ 27ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಫಲಾಫಲ ಇದೆ ನೋಡೋಣ. ಸೂರ್ಯ ಇನ್ನು ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಡಿಸಿಷನ್ ಟೇಕಿಂಗ್ ಎಬಿಲಿಟಿ ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಮಾಡುವಂಥ ಎಬಿಲಿಟಿ ಹೆಚ್ಚಾಗುತ್ತೆ. ಶಾರ್ಟ್ ಟ್ರಾವೆಲ್ ಇರುತ್ತೆ. ಚಂದ್ರನ ಸಂಚಾರದಿಂದ ನೋಡಿ, ಮಕರ ಕುಂಭ ಮೀನ ನಿಮ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಒಂದು ಫೋಕಸ್ ಬರುತ್ತೆ. ಸಬ್ ಕಾನ್ಷಿಯಸ್ ಥಾಟ್ಸ್, 6th ಸೆನ್ಸ್ ಇನ್ನೂ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲ, ಈ ಕೆಲಸ ಮಾಡಿದರೆ ನನಗೆ ಯಾಕೋ ಕೆಟ್ಟದ್ದಾಗತ್ತೆ, ಇದನ್ನು ಮಾಡಬಾರ್ದು ಅನ್ನುವ ಸೆನ್ಸ್ ಜಾಗೃತವಾಗುತ್ತೆ. ಬುಧನ ಸಂಚಾರದಿಂದ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಶುಕ್ರನಿಂದ ಮನೆಗೆ ಒಳ್ಳೆಯ ಐಷಾರಾಮಿ ವಸ್ತುಗಳನ್ನು ತರುವಂಥ ಯೋಗ. ಒಳ್ಳೆಯ ಕಾರ್ ಬರುತ್ತೆ, ಐಷಾರಾಮಿ ಕಾರು, ಮನೆಗೆ ಪೀಠೋಪಕರಣಗಳು, ರಿನೋವೇಷನ್, ಇಂಥ ಘಟನೆಗಳು ನಡೆಯುತ್ತೆ. ಮಂಗಳನ ಸಂಚಾರದಿಂದ ಕಾನ್ಫಿಡೆನ್ಸ್ ಜಾಗೃತವಾಗುತ್ತೆ, ಹೆಚ್ಚಾಗುತ್ತೆ. ಗುರು ಮತ್ತು ಶನಿಗ್ರಹದ ಸಂಚಾರದಿಂದ ಎಲ್ಲವೂ ಸುಗಮ, ಶುಭ ಇದೆ. ಹಣಕಾಸು ಒಳ್ಳೆಯ ಪ್ರಮಾಣದಲ್ಲಿ ಹರಿದು ಬರುತ್ತೆ. ಆದರೆ ಓವರ್ ಸ್ಪೆಂಡಿಂಗ್ ಮಾಡಬೇಡಿ, ಎಮೋಷ್ನಲ್ ಸ್ಪೆಂಡಿಂಗ್ ಮಾಡಬೇಡಿ. ಉಳಿಸಿ ಬೆಳೆಸುವಂತಹ ಜಾಗ್ರತೆ, ಪರಿಪಾಠ ನಿಮ್ಮಲ್ಲಿರಲಿ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಬಿರುಕು, ಹಾರ್ಷ್ ಆಗಿ ಮಾತಾಡಿ ಒಂದೆರಡು ದಿವಸ ಮಾತು ಬಿಟ್ಬಿಡ್ಬೋದು. ಅಥವಾ ನಿಮ್ಮ ಹೆಂಡತಿ ಜಗಳ ಮಾಡಿ ಅವರು ಫುಲ್ ಹೈಪರ್ ಆಗಿ ಅಗ್ರೆಸಿವ್ ಆಗಿ ಮನೆಯನ್ನು ಬಿಟ್ಟು ತವ್ರ ಮನೆಗೆ ಹೋಗುವಂಥದ್ದು ಇರ್ಬೋದು. ಈ ರೀತಿಯದ್ದಾಗ್ಬೋದು. ಹಾಗಾಗಿ ಕಮ್ಯುನಿಕೇಷನಲ್ಲಿ ಒಂಚೂರು ಜಾಗ್ರತೆ. ಆರೋಗ್ಯ ಅಂತ ಬಂದಾಗ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ, ಒಂಚೂರು ಸ್ಟ್ರೆಸ್ ಇರುತ್ತೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಡಾರ್ಕ್ ಬ್ಲೂ ಮತ್ತು ಎಲೆಕ್ಟ್ರಿಕ್ ಬ್ಲೂ ಈ ಎರಡೂ ಬಣ್ಣಗಳು ಶುಭ. ನಂಬರ್ 8 ಒಂದು ಲಕ್ಕಿ ಇರುತ್ತೆ. ಶನಿವಾರ ಮತ್ತು ಮಂಗಳವಾರ ಶುಭ. ಪಶ್ಚಿಮ ದಿಕ್ಕಿನಿಂದ ಒಂದು ಗುಡ್ ನ್ಯೂಸ್ ಬರುವಂತಹ ಸಾಧ್ಯತೆ ಇದೆ. ಶನಿವಾರ ದಿನ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 kg ಕಪ್ಪು ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ, ಎಲ್ಲವೂ ಶುಭ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಸ್ತೋತ್ರ ಇದೆ, ಯಾವುದು? ಗಜೇಂದ್ರ ಮೋಕ್ಷ. ಅದನ್ನು ತಪ್ಪದೇ ಕೇಳಿ ಹೊರಡಿ. ಮನೆಯಲ್ಲಿದ್ದವರು ಕೂಡ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂತಂದರೆ ಈ ರಾಶಿಯವರಿಗೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀಚಕ್ರ ಯಂತ್ರ ಅಂತ ಸಿಗ್ತಾ ಇದೆ ಹೊಸದಾಗಿ. ಯಾರ್ಯಾರು ತರಿಸಿದ್ದೀರಿ ಈ ರಾಶಿಯವರು ಹೆಚ್ಚಿನ ಪ್ರಮಾಣದಲ್ಲಿ ಪೂಜೆ ಮಾಡಿ. ಇಲ್ಲ ಗುರುಗಳೇ ತರಿಸಿಲ್ಲ, ಗೊತ್ತಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದರ ಇಮೇಜು. ಶ್ರೀಚಕ್ರ ಯಂತ್ರ ಅಂತ ಹೇಳಿ ಅದಕ್ಕೆ ಯಂತ್ರಗಳ ರಾಜ ಅಂತ ಹೇಳ್ತಾರೆ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು, ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ನಿರ್ಮಾಣ ಮಾಡಿದಂಥದ್ದು. ಅದನ್ನು ಮನೆಗೆ ತರಿಸಿ ಪೂಜೆ ಯಾರು ಮಾಡ್ತಾರೆ ಅವರಿಗೆ ಬಡತನ ದೂರ ಆಗುತ್ತೆ, ಕೆಲಸ ಕಾರ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಸಾಲ ಇದ್ದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಾಲ ತೀರುತ್ತೆ. 1 ವರ್ಷದಲ್ಲಿ ಸಾಲದಿಂದ ಹೊರಗಡೆ ಬರ್ತೀರಾ. ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ನೀವು. ಅಷ್ಟು ಪವರ್ಫುಲ್ ಅದು. ನಿಮ್ಮ ಮನೆಯಲ್ಲಿ ಪಾಪ ಮದುವೆಗೆ ಬಂದಂತಹ ನಿಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗಿಲ್ವಾ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ, ನಿಮಗೆ ವಾಹನ ಕೊಳ್ಳೋಕ್ಕಾಗ್ತಾ ಇಲ್ವಾ, ಬಾಡಿಗೆ ಮನೆಯಿಂದ ಹೊರಗಡೆ ಬಂದು ಸ್ವಂತ ಮನೆಯಲ್ಲಿರೋ ಯೋಗ ಆಗ್ತಾ ಇಲ್ವಾ, ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ತರುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 30-40 ದಿವಸ ನಿಮ್ಮ ಹೆಸರಲ್ಲಿ ಸಿದ್ಧಿ ಜಪ ಮಾಡಿ ಮನೆಗೆ ಕಳಿಸ್ಕೊಡ್ತೀನಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ.
ಮೀನರಾಶಿಯವರಿಗೆ 20ರಿಂದ 27 ಏಪ್ರಿಲ್ 20ರಿಂದ 27ರವರೆಗೆ ಹೇಗಿದೆ ಅನ್ನೋದನ್ನು ನೋಡೋಣ. ಸೂರ್ಯನ ಸಂಚಾರ ಮೇಷರಾಶಿಯಲ್ಲೇ ಇರೋದರಿಂದ ಹಣಕಾಸು, ಆದಾಯ ಎಲ್ಲವೂ ಚೆನ್ನಾಗಿದೆ. ಚಂದ್ರನ ಸಂಚಾರ ನೋಡಿ, ನಿಮ್ಮ ರಾಶಿ ಮುಖಾಂತರ ಹಾದು ಹೋಗುತ್ತೆ ಮಕರ, ಕುಂಭ, ಮೀನ. ಇದರಿಂದ ಏನಾಗುತ್ತೆ ಅಂದರೆ ಫೋಕಸ್ ಇರುತ್ತೆ, ಗೇನ್ಸ್ ಇರುತ್ತೆ. ಬುಧ ಗ್ರಹದ ಸಂಚಾರದಿಂದ ನಿಮಗೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿಯಲ್ಲಿ ಒಂದು ಗ್ರಿಪ್ ಬರುತ್ತೆ. ಹೋದ ವಾರದ ಒಂದು ಮೀನರಾಶಿಯ ಭವಿಷ್ಯದಲ್ಲಿ ಒಂಚೂರು ಕಿರಿಕಿರಿ, ಶತ್ರುಕಾಟ ಅಂತ ಹೇಳಿದ್ದೆ, ಅದೆಲ್ಲ ಈ ವಾರ ಸುಗಮ ಆಗುತ್ತೆ ನಿಮಗೆ. ಶುಕ್ರನ ಸಂಚಾರದಿಂದ ಒಂದು ಚಾರಂ ಬರುತ್ತೆ. ಎಲ್ಲರೂ ನಿಮ್ಮತ್ತ ತಿರುಗಿ ನೋಡಬೇಕು, ಅಂತಹ ಸಾಧನೆಯನ್ನು ಮಾಡುವಂತಹ ಒಂದು ಶುಭವಾದಂಥ ಮಾರ್ಗದಲ್ಲಿ ನೀವು ಸಾಕ್ತೀರ. ಮಂಗಳ ಒಂದು ಕನ್ಸರ್ನ್ ಅಂದರೆ ಓವರ್ ಥಿಂಕಿಂಗ್ ಕೊಡ್ತಾನೆ, ಅದನ್ನು ಜಾಣ್ಮೆಯಿಂದ ಓವರ್ಕಮ್ ಮಾಡ್ಕೊಳ್ಳಿ. ಗುರುಗ್ರಹದ ಸಂಚಾರದಿಂದ ಕಾನ್ಫಿಡೆನ್ಸ್, ಶನಿಗ್ರಹದ ಸಂಚಾರದಿಂದ ಡಿಸಿಪ್ಲಿನ್ ಹೆಚ್ಚಾಗುತ್ತೆ. ಅದೇ ರೀತಿ ಇನ್ನು ಹಣಕಾಸು ಅಂತ ಬಂದಾಗ ಒಳ್ಳೆಯ ಆದಾಯ ಇರುತ್ತೆ, ಹಲವಾರು ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಹಣ ಹರಿದು ಬರುತ್ತೆ. ಆದರೆ ಒಂದು ಕನ್ಸರ್ನ್ ಏನು ಅಂತಂದರೆ ಇಲ್ಲಿ ಓವರ್ ಸ್ಪೆಂಡ್ ಮಾಡಬೇಡಿ, ಎಮೋಷ್ನಲ್ ಸ್ಪೆಂಡಿಂಗ್ ಮಾಡಬೇಡಿ, ಸಾಲಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಕೂತು ಮಾತಾಡಿ ವಾದ ವಿವಾದಗಳನ್ನು ಬಗೆಹರಿಸ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಓವರ್ ಥಿಂಕಿಂಗ್ ನಿಮ್ಮನ್ನು ಒಂದು ಸ್ವಲ್ಪ ಹಿಂದೂಡ್ಬೋದು. ಕೆಲಸದ ಸ್ಥಳದಿಂದ ಒಂಚೂರು ಅವರು ಏನ್ರಿ ನೀವು ಎಲ್ಲ ರೆಸ್ಟಲ್ಲೇ ಇರ್ತೀರಿ, ನಿದ್ದೆ ಮಾಡ್ತೀರಿ, ಒಂಚೂರು ಓವರ್ ಥಿಂಕಿಂಗಿಂದ, ಓವರ್ ಸ್ಟ್ರೆಸ್ಸಿಂದ ಕೂತಲ್ಲೇ ನಿದ್ದೆ ಬಂದ್ಬಿಡ್ಬೋದು. ಅದು ನಿಮ್ಮ ಮ್ಯಾನೇಜ್ಮೆಂಟ್ ಮೇಲಾಧಿಕಾರಿಗಳ ಕಣ್ಣನ್ನು ಕೆಂಪು ಮಾಡ್ಬೋದು, ಅದರಿಂದ ಬಚಾವಾಗಿ. ಲಕ್ಕಿ ಕಲರ್ಸ್ ಅಂತ ಬಂದಾಗ ಹಳದಿ ಮತ್ತು ಸಿ ಗ್ರೀನ್. ಲಕ್ಕಿ ನಂಬರ್ 3, 7. ಗುರುವಾರ, ಸೋಮವಾರ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗುತ್ತೆ. ಈಶಾನ್ಯ ದಿಕ್ಕಿನಿಂದ ಗುಡ್ ನ್ಯೂಸ್ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಈ ವಾರ ವಿಷ್ಣುವಿನ ಆರಾಧನೆ ಸೂಕ್ತ. ಮನೆಯಿಂದ ಹೊರಡಬೇಕಾದ್ರೆ 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ಹೊರಡಿ ನೋಡಿ, ಈ ವಾರ ಎಲ್ಲ ಚೆನ್ನಾಗಿ ಹೋಗುತ್ತೆ, ಇನ್ನೂ ಹೆಚ್ಚಿನ ಶುಭ ಫಲ ಸಿಗುತ್ತೆ ನಿಮಗೆ. ಅದೂ ಅಲ್ಲದೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಇನ್ನೂ ಶುಭ ಫಲ ನಿಮಗೆ ಸಿಗಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ ವೀಕ್ಷಕರೇ. ಅದನ್ನು ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರನ್ನು ತಗೊಂಡು ಲಕ್ಷಾಂತರ ಸಿದ್ಧಿ ಜಪ ಮಾಡಿ ಮನೆಗೆ ಕಳಿಸ್ಕೊಡ್ತೀನಿ. 30ರಿಂದ 40 ದಿವಸ ಟೈಮ್ ಬೇಕು ಪೂಜೆ ಆಗೋದಕ್ಕೆ. ಇಲ್ಲಿ ಪೂಜೆಗಿಡ್ತಿದ್ದಂಗೆ ನಿಮ್ಮ ಮನೆಯಲ್ಲಿ ಶುಭ ಫಲಗಳು, ಗುಡ್ ನ್ಯೂಸ್ ತನ್ನಿಂದ ತಾನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸಾಲದಿಂದ ಹೊರಗಡೆ ಬರ್ತೀರಾ, ಕೈಯಲ್ಲಿ ಹಣ ಉಳಿಯುತ್ತೆ. ಸೋಲಿನಿಂದ ಹೊರಗಡೆ ಬರ್ತೀರಾ, ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ವಾಹನ ಕೊಂಡ್ಕೊಳ್ತೀರಾ, ಸೈಟ್ ಕೊಂಡ್ಕೊಳ್ತೀರಾ. ನೀವು ಕೇಳಿದ್ದನ್ನು ಕೊಡುತ್ತೆ ಶ್ರೀಚಕ್ರ ಯಂತ್ರ. ಇಂತಹ ಪವರ್ಫುಲ್ ಶ್ರೀಚಕ್ರ ಯಂತ್ರ ಬೇಕು ಅಂತಂದರೆ ಈ ಶ್ರೀಚಕ್ರ ಯಂತ್ರಕ್ಕೆ ವೀಕ್ಷಕರೇ ಯಂತ್ರಗಳ ರಾಜ ಅಂತ ಹೇಳ್ತಾರೆ. ಅದು ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ಬಡತನ ಇರೋದಿಲ್ಲ, ಸಾಕಷ್ಟು ಹಣ ಅಟ್ರಾಕ್ಷನ್ ಆಗಿ ಬರ್ತಾ ಇರುತ್ತೆ. ಅದನ್ನು ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪೂಜೆ ಮಾಡಿ. ಮೀನರಾಶಿಯವರಿಗೆ ಬೊಂಬಾಟ್ ಅದು ಒಲದು ಬರುತ್ತೆ. ವೀಕ್ಷಕರೇ, ಇದಾಗಿತ್ತು ಏಪ್ರಿಲ್ 20ರಿಂದ 27ರವರೆಗಿನ ರಾಶಿ ಭವಿಷ್ಯ. ಇಂತಹದ್ದೇ ಕುತೂಹಲಕಾರಿ ಸಂಚಿಕೆಯನ್ನು ಮತ್ತೆ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಪ್ರಚಾರ ಮಾಡಿ. ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ತೊಂದರೆ ಇದೆ ಅಂತಂದರೆ ಚಿಂತೆ ಮಾಡಬೇಡಿ. ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ ವಾಸ್ತು ನೋಡೋದಕ್ಕೆ ನಾನೇ ನಿಮ್ಮ ಮನೆಗೆ ಸ್ಥಳಕ್ಕೆ ಖುದ್ದಾಗಿ ಬರ್ತೀನಿ. ವಾಸ್ತುಗೆ ನನ್ನನ್ನು ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಮೆಸೇಜ್ ಮಾಡಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ. ನಾನೇ ಬಂದು ಪವರ್ಫುಲ್ ವಾಸ್ತು ಸಜೆಷನ್ ಕೊಡ್ತೀನಿ. ಆಲ್ರೆಡಿ ಲಕ್ಷಾಂತರ ಜನ ನನ್ನ ಹತ್ರ ವಾಸ್ತು ಸಲಹೆ ತಗೊಂಡು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಹಾಜರಾಗ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.